ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡಾ. ಸೊ ಇವತ್ತಿನ ವಿಡಿಯೋ ಬಂದು AIB 7 ಎಕ್ಸಾಮ್ ನ ಸೆಟ್ ಎ ಕ್ವಶನ್ ಪೇಪರ್. ಇದಕ್ಕಿಂತ ಮುಂಚೆ AIB 6 ವರೆಗೂ ಹಾಕಿದೀನಿ, 4, 5, 6 ಮೂರು ಹಾಕಿದೀನಿ AIB ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಸೊ AIB 7 ಕ್ವಶನ್ ಪೇಪರ್ ಸೆಟ್ ಎದು. ಓಕೆ, ಸೊ ಅದರ ಬಗ್ಗೆ ಎಕ್ಸಾಮ್ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ AIB 7 ನ ಸೆಟ್ ಎ ಕ್ವಶನ್ ಪೇಪರ್ ಅನ್ನ ನೋಡೋಣ ವಿತ್ ಆನ್ಸರ್ಸ್. ಓಕೆ, so let's start. First question ನೋಡ್ತಾ ಇದ್ದೀವಿ. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ is mainly meant to serve the needs of. ಯಾರಿಗೋಸ್ಕರ ಮಾಡಿದ್ದಾರೆ ಅಂತಂದ್ರೆ ಯಾವುದು? ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಮೇನ್ ಆಗಿ ಯಾರಿಗೋಸ್ಕರ ಮಾಡಿದಾರಪ್ಪ ಅಂತಂದ್ರೆ ಅನ್ರೆಕಗ್ನೈಸ್ಡ್ ಸೆಕ್ಟರ್ ವರ್ಕರ್ಸ್ ಬಿಲಾಂಗಿಂಗ್ ಟು BPL category and their family members. ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಮತ್ತು ಅವರ ಫ್ಯಾಮಿಲಿಗೋಸ್ಕರ ಮೇನ್ ಆಗಿ ಮಾಡಿದ್ದು ಅಂತ ಹೇಳ್ತಾರೆ. ಯಾವ ಯೋಜನೆ? ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ. ಯಾರಿಗೋಸ್ಕರ? BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಾರೆ. ಅನ್ಆರ್ಗನೈಸ್ ಸೆಕ್ಟರ್ ಏನಿರುತ್ತೆ ಅಲ್ಲಿ ಕೆಲಸ ಮಾಡುವಂತಹ BPL ಹೋಲ್ಡರ್ಸ್ಗೆ ಮತ್ತೆ ಅವರ ಫ್ಯಾಮಿಲಿ ಅವ್ರಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ದ ಮೆನ್ ಅಂಡ್ ವುಮೆನ್ ಈಸ್ ಪ್ರೊಕ್ಲೈಮ್ಡ್ ಅಂಡರ್ ಯಾವ ಆರ್ಟಿಕಲ್ ಅಲ್ಲಿ ಅಂದ್ರೆ ಆರ್ಟಿಕಲ್ 39D ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆರ್ಟಿಕಲ್ 39D ಯಾವುದು? ಮೆನ್ ಅಂಡ್ ವುಮೆನ್ ಇಬ್ಬರಿಗೂ ಸಮಾನವಾದಂತಹ ಪೇಮೆಂಟ್ ಎಲ್ಲಿ ಹೇಳಿದ್ದಾರೆ? ಆರ್ಟಿಕಲ್ 39 ಕ್ಲಾಸ್ D ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ? ವೇರ್ ಎನಿ ವರ್ಕ್ಮನ್ ಈಸ್ ಸಸ್ಪೆಂಡೆಡ್ ಬೈ ದ ಎಂಪ್ಲಾಯರ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಆರ್ ಇನ್ಕ್ವೈರಿ ಇಂಟು ಕಂಪ್ಲೇಂಟ್ಸ್ ಟು ಆರ್ charges of misconduct against him, the employer shall pay to such workman subsistence allowance. This provision was inserted in the Industrial Employment Act 1946 ಇನ್ ವಿಚ್ ಇಯರ್? ಯಾವ ವರ್ಷದಲ್ಲಿ ಅಂತ ಹೇಳ್ತಾರೆ. ವರ್ಕ್ ಮ್ಯಾನ್ ಏನಾದ್ರು ಸಸ್ಪೆಂಡ್ ಆಗಿದ್ರೆ, ಎಂಪ್ಲಾಯರ್ ನನ್ನ ಸಸ್ಪೆಂಡ್ ಮಾಡಿದ್ರೆ, ಏನೋ ಒಂದು ಇನ್ವೆಸ್ಟಿಗೇಷನ್ ಇನ್ಕ್ವೈರಿ ನಡೀತಾ ಇರುತ್ತೆ. ಸೊ ಅವನಿಗೆ ಅಷ್ಟೊಂದು ಸಮಯದಲ್ಲಿ ಅವನಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಅವನ್ ತಪ್ಪು ಮಾಡಿದಾನೋ ಇಲ್ಲೋ ಗೊತ್ತಿಲ್ಲ, ಅವನ ಸಸ್ಪೆಂಡ್ ಮಾಡಿದಾರಪ್ಪ ಅಂತಂದಾಗ ಅವನ ಅಷ್ಟೊಂದು ಸಮಯದ ಒಂದು ಏನ್ ಅವನಿಗೆ ಬರ್ಬೇಕಾಗಿರುತ್ತೆ, ಇನ್ಕಮ್ ಹಾಳಾಗುತ್ತೆ. ಸೊ ಅದನ್ನ ಅವನಿಗೆ ಕಂಪನ್ಸೇಟ್ ಮಾಡಿ ಕೊಡ್ಬೇಕು ಅನ್ನೋದನ್ನ, ಅಲವನ್ಸ್ ಕೊಡ್ಬೇಕು ಅನ್ನೋದನ್ನ ಏನು ವರ್ಕ್ಮನ್ ಏನು ಇಂಡಸ್ಟ್ರಿಯಲ್ ಏನಿದೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಲ್ಲಿ ಆಡ್ ಮಾಡ್ತಾರೆ. 1946 ಆಕ್ಟ್ ಅಲ್ಲಿ ಆಡ್ ಮಾಡ್ತಾರೆ. ಸೊ ಯಾವ ವರ್ಷದಲ್ಲಿ ಆಡ್ ಮಾಡ್ತಾರೆ ಅಂದ್ರೆ 1982 ಅಲ್ಲಿ ಅದನ್ನ ಆಡ್ ಮಾಡ್ತಾರೆ. ಓಕೆ, ಸೊ ಫೋರ್ತ್ ಕ್ವಶನ್ ಕೇಳ್ತಾ ಇದ್ದಾರೆ. ಯಾವ ಒಂದು ಕೇಸ್ ಅಲ್ಲಿ on the point as to whether an employer has a right to deduct wages unilaterally and without holding an inquiry for the period the employees go on strike or resort to go slow. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾವ್ದಾದ್ರು ಒಬ್ಬ ಎಂಪ್ಲಾಯರ್ ಏನಪ್ಪಾ ಅಂತಂದ್ರೆ ವೇಜಸ್ ಅನ್ನ ಕಟ್ ಮಾಡಬಹುದಾ ಅಂತ ಕೇಳ್ತಾರೆ. ಎಲ್ಲಿ ಅಂತಂದಾಗ ಏನು ಯಾವುದೇ ಒಂದು ಎನ್ಕ್ವೈರಿಯನ್ನ ಮಾಡ್ದೇನೆ, ಏನೇ ಒಂದು ಪ್ರೊಸೆಸ್ ಅನ್ನ ಮಾಡ್ದೇನೆ ಅವರ ವೇಜಸ್ ಅನ್ನ ಕಟ್ ಮಾಡಬಹುದು. ಯಾವಾಗ ಅಂದ್ರೆ ಎಂಪ್ಲಾಯಿ ಏನು ಸ್ಟ್ರೈಕ್ ಮಾಡಿದಾಗ ಮತ್ತೆ ಪ್ರೊಸೆಸ್ ಅನ್ನ ಸ್ಲೋ ಮಾಡಿದಾಗ, ವರ್ಕ್ ಪ್ರೊಸೆಸ್ ಅನ್ನ ಸ್ಲೋ ಮಾಡಿದಾಗ ಅಂದಾಗ. ಸೊ ಯಾವ ಕೇಸ್ ಅಲ್ಲಿ ಈ ವಿಷಯದ ಬಗ್ಗೆ ಡಿಸ್ಕಷನ್ ಆಗಿತ್ತು ಅಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ TS ಕೆಲ್ವಾಲ್ ಅಂತ ಹೇಳಿದ್ದಾರೆ. ಸೊ ಅವರ ಒಂದು ಕೇಸ್ ಅಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ TS ಕೆಲ್ವಾಲ್ ಅಂಡ್ ಅದರ್ಸ್ ಕೇಸ್ ಅಲ್ಲಿ ಈ ಒಂದು ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಆಗಿತ್ತು ಅಂತ ನಾವು ನೋಡ್ತೀವಿ. ಓಕೆ, ಸೊ ಫಿಫ್ತ್ ಕ್ವಶನ್ ಬಂದು ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇಫ್ ದ ಎಂಪ್ಲಾಯರ್ ಟರ್ಮಿನೇಟ್ಸ್ ದ service of an individual workman, any dispute difference arising out of such termination shall be deemed to be ಏನಂತ ಹೇಳ್ತಾರೆ. ಈ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಇದು ಯಾವುದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಗೆ ಉದಾಹರಣೆ. ಯಾವುದು ಅಂತಂದ್ರೆ ಅಂಡರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಎಂಪ್ಲಾಯರ್ ಟರ್ಮಿನೇಟ್ ಮಾಡ್ತಾರೆ. ಟರ್ಮಿನೇಟ್ಸ್ ದ ಸರ್ವಿಸಸ್ ಆಫ್ ಅನ್ ಇಂಡಿವಿಜುವಲ್ ವರ್ಕ್ ಮ್ಯಾನ್. ಯಾವುದೇ ಒಬ್ಬ ವ್ಯಕ್ತಿಯ ಒಬ್ಬ ಏನು ವರ್ಕ್ ಮ್ಯಾನ್ ಅನ್ನ ಸರ್ವಿಸಸ್ ಅನ್ನ ಟರ್ಮಿನೇಟ್ ಮಾಡಿದ್ರೆ ಎನಿ ಡಿಸ್ಪ್ಯೂಟ್ ಡಿಫರೆನ್ಸ್ ಅರೈಸಿಂಗ್ ಔಟ್ ಆಫ್ ಸಚ್ ಟರ್ಮಿನೇಷನ್, ಅಂತಹ ಒಂದು ಟರ್ಮಿನೇಷನ್ ಇಂದಾಗಿ ಏನಾದ್ರೂ ಒಂದು ಪ್ರಾಬ್ಲಮ್ ಉದ್ಭವಿಸಿದ್ರೆ, ಏನಾದ್ರೂ ಒಂದು ಡಿಫರೆನ್ಸ್ ಉದ್ಭವಿಸಿದ್ರೆ ಅದನ್ನ ಏನ್ ಹೇಳ್ತಾರಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕರೀತಾರೆ. ಓಕೆ, Gloucester Grammar School case is a leading case to explain the
ಏನಂತ ಇದ್ರೆ ಡ್ಯಾಮ್ನಮ್ ಸೈನ್ ಇಂಜುರಿಯಾ ಬಗ್ಗೆ ಇದು ಹೇಳುತ್ತೆ. ಯಾವುದು ಗ್ಲಾಕ್ಸ್ಟರ್ ಶೈರ್ ಗ್ರಾಮರ್ ಸ್ಕೂಲ್ ಕೇಸ್ ಏನಿದೆ, ಈ ಒಂದು ಸ್ಕೂಲ್ ಕೇಸು ಏನಪ್ಪಾ ಅಂದ್ರೆ ಡ್ಯಾಮ್ನಮ್ ಸೈನ್ ಇಂಜುರಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿ. ಇವೆಲ್ಲ ನಮ್ಮ ಲ್ಯಾಟಿನ್ ಮ್ಯಾಕ್ಸಿಮ್ಸ್ ಇದಾವೆ, ಲ್ಯಾಟಿನ್ ಮ್ಯಾಕ್ಸಿಮ್ಸ್ ಗಳನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಈ ಒಂದು ಡ್ಯಾಮ್ನಮ್ ಸೈನ್ ಇಂಜುರಿಯಾ ಬಗ್ಗೆ ಇಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ ಆ ಒಂದು ಲೀಡಿಂಗ್ ಕೇಸ್ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, 7th ಕ್ವಶನ್ ನೋಡೋದಾದ್ರೆ, ರೈಟ್ ಟು ಫ್ರೀಡಮ್ ಟು ಅಕ್ವೈರ್, ಹೋಲ್ಡ್ ಅಂಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಈಸ್ ಅಬಾಲಿಷ್ಡ್ ಬೈ. ಯಾವಾಗ ಅದನ್ನ ಏನ್ ಮಾಡಿದ್ರಪ್ಪ ಅಬಾಲಿಷ್ ಮಾಡಿದ್ರು ಅಂತಂದ್ರೆ 44th ಅಮೆಂಡ್ಮೆಂಟ್ ಆಕ್ಟ್ 1978. ಯಾವಾಗ 44th ಅಮೆಂಡ್ಮೆಂಟ್ ಆಕ್ಟ್ 1978 ಅಲ್ಲಿ ಅದನ್ನ ಏನ್ ಮಾಡ್ತಾರೆ, ಅಬಾಲಿಷ್ ಮಾಡ್ತಾರೆ, ತೆಗೆದುಹಾಕ್ತಾರೆ. ಓಕೆ, ರೈಟ್ ಟು ಫ್ರೀಡಮ್ ಟು ಅಕ್ವೈರ್, ಹೋಲ್ಡ್ ಅಂಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ, ಈ ಒಂದು ರೈಟ್ ಅನ್ನ 44th ಅಮೆಂಡ್ಮೆಂಟ್ ಅಲ್ಲಿ ತೆಗೆದುಹಾಕ್ತಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕವರ್ಡ್ ಅಂಡರ್ ದ ಡೆಫಿನಿಷನ್ ಆಫ್ ಸ್ಟೇಟ್? ಸ್ಟೇಟ್ ಒಳಗಡೆ ಯಾವ್ದು ಕವರ್ ಆಗಿರುತ್ತಪ್ಪ ಇದ್ರಲ್ಲಿ ಕೊಟ್ಟ ಎಕ್ಸಾಂಪಲ್ ಅಲ್ಲಿ ಅಂದ್ರೆ NCERT ಕವರ್ ಆಗಿರುತ್ತೆ. ಯಾವ್ದು ಕವರ್ ಆಗಿರುತ್ತೆ? ಸ್ಟೇಟ್ ಡೆಫಿನೇಷನ್ NCERT ಕವರ್ ಆಗಿರುತ್ತೆ. ಸೈನಿಕ್ ಸ್ಕೂಲ್ ಸೊಸೈಟಿ ಸ್ಟೇಟ್ ಅಲ್ಲಿ ಕವರ್ ಆಗೋದಿಲ್ಲ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅದು ಕೂಡ ಸ್ಟೇಟ್ ಅಲ್ಲಿ ಕವರ್ ಆಗಲ್ಲ. ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅದು ಕೂಡ ಸ್ಟೇಟ್ ಅಲ್ಲಿ ಕವರ್ ಆಗಲ್ಲ. ಕವರ್ ಆಗೋದು ಯಾವುದು? NCERT ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, National Conservation Strategy and Policy Statement on Environment and Development is a major environmental policy in India and it was passed in the year 1992. ಯಾವಾಗ ಪಾಸ್ ಆಯ್ತಪ್ಪ? 1992. National Conservation Strategy and Policy Statement on Environment and Development is a major environmental policy. ಈ ಪಾಲಿಸಿ ಯಾವಾಗ ಪಾಸ್ ಆಯ್ತಂದ್ರೆ 1992 ಅಲ್ಲಿ ಪಾಸ್ ಆಯ್ತು ಅಂತ ಹೇಳಿ ನೋಡ್ತೇವೆ. ಓಕೆ, ಸೆಕ್ಷನ್ 2 ಕ್ಲಾಸ್ ಎ ಏನ್ ಹೇಳುತ್ತಂದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಡಿಫೈನ್ಸ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ಸೆಕ್ಷನ್ 2 ಕ್ಲಾಸ್ ಎ ಹೇಳುತ್ತೆ ಅಂತ ಹೇಳಿ ನೋಡ್ತಾ ಇದೀವಿ. ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಮೀನ್ಸ್, ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತಂದ್ರೆ polluter should bear the cost of pollution as the polluter is responsible for pollution. ಯಾರ್ ಪೊಲ್ಯೂಷನ್ ಮಾಡಿದಾರೋ ಅವರೇ ಅದರ ಒಂದು ಕಾನ್ಸಿಕ್ವೆನ್ಸ್ ಅನ್ನ ಬೇರ್ ಮಾಡಬೇಕು, ಅದರ ಒಂದು ವೆಚ್ಚವನ್ನ ಭರಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವರೇ ಪೊಲ್ಯೂಟ್ ಮಾಡಿರ್ತಾರೆ, ಅವರೇ ಅದಕ್ಕೆ ಜವಾಬ್ದಾರರಾಗಿರ್ತಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಪೊಲ್ಯೂಟರ್ ಶುಡ್ ಬಿಯರ್ ದ ಕಾಸ್ಟ್ ಆಫ್ ಪೊಲ್ಯೂಷನ್ ಆಸ್ ದ ಪೊಲ್ಯೂಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪೊಲ್ಯೂಷನ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ 12th ಕ್ವಶನ್ ನೋಡೋಣ. ಇಲ್ಲಿ 12th ಕ್ವಶನ್ ತುಂಬಾನೇ ಜಾಸ್ತಿ ದೊಡ್ಡದಾಗಿದೆ. ಓಕೆ, ಪೊಲ್ಯೂಷನ್ ಇಸ್ ಅ ಸಿವಿಲ್ ರಾಂಗ್. ಇದು ಸಿವಿಲ್ ರಾಂಗ್ ಅಂತ ಹೇಳಿ ಗೊತ್ತು. ಓಕೆ, ಬೈ ಇಟ್ಸ್ ವೆರಿ ನೇಚರ್ ಇಟ್ ಈಸ್ thought committed against the community as a whole. A person therefore who is guilty of causing pollution has to pay damages compensation for restoration of the environment. He has also to pay damage to those who have suffered loss on account of the act of the offenders. Further, the offender can also be held liable to pay exemplary damages so that it may act as a deterrent for others, not to cause pollution in any manner. However, the court cannot impose any pollution fine in absence of any trial and finding of guilty under the relevant statutory provisions. This observation was made in, ಈ ಒಂದು ಅಬ್ಸರ್ವೇಷನ್ ಯಾವ ಒಂದು ಕೇಸ್ ಅಲ್ಲಿ ಮಾಡಿತ್ತು ಅಂತಂದ್ರೆ ಪೊಲ್ಯೂಷನ್ ಮಾಡಿದವ್ರೆ ಅದನ್ನ ಆ ಡ್ಯಾಮೇಜಸ್ ಅನ್ನ ಫುಲ್ಫಿಲ್ ಮಾಡ್ಬೇಕು, ಕಂಪನ್ಸೇಷನ್ ಕೊಡಬೇಕು, ಮತ್ತೆ ವಾಪಸ್ ಎನ್ವಿರಾನ್ಮೆಂಟ್ ರಿಸ್ಟೋರ್ ಮಾಡ್ಲಿಕ್ಕೆ ಅವರು ಕಂಪನ್ಸೇಟ್ ಮಾಡ್ಬೇಕಾಗುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ಅಫೆಂಡರ್ಸ್ ಏನಪ್ಪಾ ಅಂತಂದ್ರೆ ಅವರು ಎಕ್ಸಾಂಪ್ಲರಿ ಡ್ಯಾಮೇಜಸ್ಗೂ ಕೂಡ ಲಿಯಾಬಲ್ ಆಗಿರ್ತಾರೆ ಅಂತ ಹೇಳಿ ಹೇಳ್ತಾರೆ. ಬಟ್ ಕೋರ್ಟ್ ಎನ್ವಿರಾನ್ಮೆಂಟ್ ಪೆನಾಲ್ಟಿಯನ್ನ ಫೈನ್ ಅನ್ನ ಯಾರಿಗ್ ಹಾಕಲ್ಲ ಅಂತ ಹೇಳ್ತಾರೆ, ಯಾರು ಗಿಲ್ಟಿ ಅಂತ ಹೇಳಿ ಪ್ರೂವ್ ಆಗಲ್ವೋ ಅವರ ವಿರುದ್ಧದಲ್ಲಿ ಯಾವುದೇ ಒಂದು ಫೈನ್ ಅನ್ನ ಇಂಪೋಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ, ಈ ಒಂದು ಅಬ್ಸರ್ವೇಷನ್ ಅನ್ನ ಯಾವ ಒಂದು ಕೇಸ್ ಅಲ್ಲಿ ಹೇಳಿದ್ರು ಅಂತಂದ್ರೆ MC ಮೆಹ್ತಾ ವರ್ಸಸ್ ಕಮಲ್ನಾಥ್ ಕೇಸ್ ಅಲ್ಲಿ ಹೇಳ್ತಾರೆ. ಓಕೆ, ಇಂಡಿಯಾ ಬಿಕೇಮ್ ಅ ಪಾರ್ಟಿ ಟು ದ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಇನ್ 1994. 1994 ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ಪಾರ್ಟ್ ಆಯ್ತು, ಅದಕ್ಕೊಂದು ಪಾರ್ಟಿ ಆಯ್ತು, ಅದಕ್ಕೆ ಭಾಗಿಯಾಯ್ತು, ಅದರ ಒಂದು ಅಂಗವಾಯ್ತು ಅಂತ ಹೇಳಿ ಹೇಳ್ತಾರೆ. ಇಂಡಿಯಾ ಕೂಡ 1994 ಅಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳಿ ನಾವು ಹೇಳ್ತೀವಿ. ಈ ಒಂದು ವಿಷಯದಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಏನಿದೆ ಅದರಲ್ಲಿ ಒಂದು ಅಂಗವಾಗಿ ಇಂಡಿಯಾ ಕೂಡ ಸೇರ್ಪಡೆ ಆಯ್ತು ಅಂತ ಹೇಳ್ತೀವಿ 1994 ಅಲ್ಲಿ.
A railway company is in possession of goods as a consignee. It does not claim any interest in the goods except um, line on line on wharfage, damage, and freight, but rival claims have been made by B and C adversely to each other. A can institute ಏನ್ ಹಾಕ್ಬೋದಪ್ಪ ಅಂತಂತಂದ್ರೆ ಏನ್ ಕೇಸ್ ಹಾಕ್ಬೇಕು, ಏನ್ ಕೇಸ್ ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎ ರೈಲ್ವೆ ಕಂಪನಿ ಇಸ್ ಇನ್ ಅ ಪೊಸಿಷನ್ ಆಫ್ ಗೂಡ್ಸ್ ಆಸ್ ಅ ಕನ್ಸೈನಿ ತರ ಒಂದೇನಪ್ಪಾ ಅಂತಂದ್ರೆ ರೈಲ್ವೆ ಕಂಪನಿಯನ್ನ ಪೊಸಿಷನ್ ಅಲ್ಲಿ ಇಟ್ಕೊಂಡಿದ್ದಾರೆ ಕನ್ಸೈನಿ ತರ ಅಂತ ಹೇಳಿ. ಇಟ್ ಡಸ್ ನಾಟ್ ಕ್ಲೇಮ್ ಎನಿ ಇಂಟ್ರೆಸ್ಟ್ ಇನ್ ದ ಗೂಡ್ಸ್, ಆ ಒಂದು ಗೂಡ್ಸ್ ಅಲ್ಲಿ ಯಾವುದೇ ರೀತಿ ಏನಪ್ಪಾ ಅಂತಂದ್ರೆ ಅವರು ಇಂಟ್ರೆಸ್ಟ್ ಇಟ್ಕೊಂಡಿರಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ತದನಂತರದಲ್ಲಿ ಏನಪ್ಪಾ ಅಂತಂತಂದ್ರೆ ಏನಾಗುತ್ತೆ, ಬಟ್ ರೈವಲ್ ಆಗಿ ಬಿ ಮತ್ತೆ ಸಿ ಅಡ್ವರ್ಸ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ಲೇಮ್ ಮಾಡಿದಾಗ ಏನ್ ಮಾಡಬಹುದು ಅಂತ ಕೇಳಿದ್ರೆ ಏನ್ ಮಾಡಬಹುದು ಇದರಲ್ಲಿ ಆನ್ ಇಂಟರ್ಪ್ಲಿಡರ್ ಸೂಟ್ ಅಂತ ಹೇಳ್ತಾರೆ. ಅವರು ಏನ್ ಮಾಡಬಹುದು, ಇಂಟರ್ಪ್ಲಿಡರ್ ಸೂಟ್ ಅನ್ನ ಫೈಲ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ಸೊ ಆಸ್ ಪರ್ ದ provisions of the Criminal Procedure Code, the word inspection used in section 93 clause 1 clause C subclause C refers to ಯಾವ್ದಕ್ಕೆ ರೆಫರ್ ಮಾಡುತ್ತೆ ಅಂದ್ರೆ ಲೊಕ್ಯಾಲಿಟಿ ಅಂಡ್ ಪ್ಲೇಸ್ ಗೆ ಇದು ರೆಫರ್ ಮಾಡುತ್ತೆ. ಯಾವುದು ಸೆಕ್ಷನ್ 93 ಕ್ಲಾಸ್ ಸಿ ಸಬ್ ಕ್ಲಾಸ್ ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಇದು ಯಾವ್ದನ್ನ ರೆಫರ್ ಮಾಡುತ್ತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಲೊಕ್ಯಾಲಿಟಿ ಅಂಡ್ ಪ್ಲೇಸ್ ಅನ್ನ ರೆಫರ್ ಮಾಡುತ್ತೆ. ಓಕೆ, statement recorded during investigation under section 161 of CRPC can be used during trial for contradicting the witnesses. ಏನ್ ಹೇಳುತ್ತೆ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ರೆಕಾರ್ಡೆಡ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಅಂಡರ್ ಸೆಕ್ಷನ್ 161 ಆಫ್ CRPC can be used during trial for contradicting the ವಿಟ್ನೆಸ್. ವಿಟ್ನೆಸ್ ಯಾವಾಗ ಕಾಂಟ್ರಾಡಿಕ್ಟಿಂಗ್ ಆಗುತ್ತೋ ಆವಾಗ 161 ಸ್ಟೇಟ್ಮೆಂಟ್ ಅನ್ನ ಏನ್ ರೆಕಾರ್ಡ್ ಮಾಡಿರ್ತಾರೆ ಅದನ್ನ ಅವರು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಓಕೆ, if an accused is charged of a major offense but is not found guilty thereunder, he can be convicted of a minor offense if the facts established indicate that such minor offense has been committed, it was so upheld in which case. So in ಹೇಳ್ತಾ ಇದರಲ್ಲಿ if an accused is charged of a major offense but is not found guilty thereunder, he can be convicted of a minor offense if the facts established indicate that such minor offense has been committed, it was so upheld in which case ಅಂತ ಹೇಳಿದಾಗ ಇದು ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ವರ್ಸಸ್ ತಾರಾ ದತ್ತಾ ಕೇಸ್ ಅಲ್ಲಿ ಆಗುತ್ತೆ. ಇಲ್ಲೇನ್ ಹೇಳ್ತಾ ಇದಾರೆ ಅಂತಂದ್ರೆ ಯಾವುದೇ ಒಂದು ಅಕ್ಯೂಸ್ಡ್ ಅನ್ನ ಒಂದು ಮೇಜರ್ ಅಫೆನ್ಸ್ ಗೆ ದೊಡ್ಡ ಒಂದು ಅಫೆನ್ಸ್ ಗೆ ಚಾರ್ಜ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಗಿಲ್ಟಿ ಫೀಲ್ ಆಗಲ್ಲ, ಅವ್ರು ಗಿಲ್ಟಿ ಪ್ರೂವ್ ಆಗಲ್ಲ, ಅವ್ರು ತಪ್ಪಂತ ಹೇಳಲ್ಲ ಪ್ರೂವ್ ಆಗಲ್ಲ, ಬಟ್ ಅವರಿಂದ ಒಂದು ಮೈನರ್ ಮಿಸ್ಟೇಕ್ ಆಗಿರುತ್ತೆ, ಮೈನರ್ ಅಫೆನ್ಸ್ ಆಗಿರುತ್ತೆ. ಆ ದೊಡ್ಡ ಅಫೆನ್ಸ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ರು ಕೂಡ ದೊಡ್ಡ ಅಫೆನ್ಸ್ ಪ್ರೂವ್ ಆಗಿಲ್ಲ ಅಂದ್ರೂ ಕೂಡ ಮೈನರ್ ಅಫೆನ್ಸ್ ಏನ್ ಪ್ರೂವ್ ಆಗಿರುತ್ತೋ ಅದರ ಮೇಲೆ ಅವರನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗಿಲ್ಟಿ ಪ್ರೂವ್ ಮಾಡ್ಬೋದು, ಅದರ ಮೇಲೆ ಅವರನ್ನ ಏನಪ್ಪಾ ಅಂತಂದ್ರೆ ಕನ್ವಿಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಟರ್ ಅನ್ನ, ಈ ಒಂದು ವಿಷಯವನ್ನ ಎಲ್ಲಿ ಹೇಳಲಾಗಿತ್ತು ಅಂದ್ರೆ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ವರ್ಸಸ್ ತಾರಾ ದತ್ತಾ ಕೇಸ್ ಅಲ್ಲಿ ಹೇಳಲಾಗಿತ್ತು ಅಂತ ನೋಡ್ತೀವಿ. 18th ಕ್ವಶನ್ ಬಂದು ಎಕ್ಸ್ ಡೋಲೋ ಮಾಲೋ ಆರಿಟರ್ ಆಕ್ಚೋ ಈಸ್, ಇದು ಏನ್ ಹೇಳುತ್ತೆ ಅಂದ್ರೆ ನೋ ಆಕ್ಷನ್ ಆನ್ ಆನ್ ಇಮ್ಮಾರಲ್ ಆಕ್ಟ್. ಇಮ್ಮಾರಲ್ ಆಕ್ಟ್ ಇದ್ರೆ ಅದರ ಮೇಲೆ ಯಾವುದೇ ಆಕ್ಷನ್ ಅನ್ನ, ಲೀಗಲ್ ಆಕ್ಷನ್ ಅನ್ನ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಮಾರಲ್ ಆಕ್ಟ್ ಇದ್ರೆ ಮಾಡಬಹುದು, ಇಮ್ಮಾರಲ್ ಆಕ್ಟ್ ಇದ್ರೆ ಅದರ ಮೇಲೆ ಯಾವುದೇ ಆಕ್ಷನ್ ಅನ್ನ ತಗೊಳಲ್ಲ. ಓಕೆ, ಸೊ 19th ಕ್ವಶನ್ ಬಂದು ದ ಜೂರಲ್ ಕರೆಕ್ಟಿವ್ ಆಫ್ ಇಮ್ಯುನಿಟಿ ಈಸ್, ಇದೇನ್ ಹೇಳುತ್ತೆ ಅಂತಂದ್ರೆ ಡಿಸೆಬಿಲಿಟಿಯನ್ನ ಹೇಳುತ್ತೆ. ಏನ್ ಹೇಳುತ್ತೆ? ಡಿಸೆಬಿಲಿಟಿಯನ್ನ ಹೇಳುತ್ತೆ. Who defines eternal law as the divine order or will of God which requires the preservation of a natural order and forbids the breach of it. ಏನ್ ಹೇಳುತ್ತೆ ಅಂತಂದ್ರೆ ಅಗಸ್ಟೈನ್ ಅವ್ರು ಹೇಳಿದ್ದಾರೆ. ಹೂ ಡಿಫೈನ್ಸ್ ಅಂತ ಕೇಳ್ತಾರೆ, ಯಾರು ಹೇಳಿದಾರೆ ಅಂದ್ರೆ ಅಗಸ್ಟೈನ್ ಅವ್ರು ಹೇಳಿದ್ದಾರೆ. ಏನಂತ? ಎಟರ್ನಲ್ ಲಾ ಆಸ್ ಎಟರ್ನಲ್ ಲಾ ಅಂದ್ರೆ ಏನಂತಂದ್ರೆ ಅ ಡಿವೈನ್ ಆರ್ಡರ್ ಆರ್ ವಿಲ್ ಆಫ್ ಗಾಡ್.
ಏನಪ್ಪಾ ಅಂತಂದ್ರೆ ದೇವರ ಒಂದು ಪವಿತ್ರ ಆದೇಶ ಅಂತ ಹೇಳಿ ನಾವು ತಿಳ್ಕೋಬಹುದು ಅಂತ ಹೇಳಿ ಹೇಳ್ತಾರೆ. ವಿಚ್ ರಿಕ್ವೈರ್ಸ್ ದ ಪ್ರಿಸರ್ವೇಷನ್ ಆಫ್ ಅ ನ್ಯಾಚುರಲ್ ಆರ್ಡರ್ ಅಂಡ್ ಫಾರ್ಬಿಡ್ಸ್ ದ ಬ್ರೀಚ್ ಆಫ್ ಇಟ್. ಅದನ್ನ ಏನಪ್ಪಾ ಅಂದ್ರೆ ನ್ಯಾಚುರಲ್ ಆರ್ಡರ್ ಅಂತ ಹೇಳಿ ನಾವು ಅದನ್ನ ಪ್ರಿಸರ್ವ್ ಮಾಡ್ಬೇಕಾಗುತ್ತೆ. ಅದನ್ನ ಯಾರು ಬ್ರೀಚ್ ಮಾಡ್ತಾರೋ ಅಂತ ಹೇಳಿದಾಗ ಏನು ಬ್ರೀಚ್ ಮಾಡ್ಕೂಡುದು ಅಂತ ಹೇಳಿ ಹೇಳ್ತಾರೆ. ಸೊ ಬ್ರೀಚ್ ಮಾಡೋದನ್ನ ಫಾರ್ಬಿಡ್ ಮಾಡುತ್ತೆ, ಏನಪ್ಪಾ ಅಂದ್ರೆ ಪ್ರೊಹಿಬಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಯಾರು ಹೇಳಿದಾರೆ ಅಂದ್ರೆ ಅಗಸ್ಟೈನ್ ಅವ್ರು ಹೇಳಿದ್ದಾರೆ. ಯಾರು? ಅಗಸ್ಟೈನ್ ಅವ್ರು ಹೇಳಿದ್ದಾರೆ. Government even in its best state is but a necessary evil. In its worst state an intolerable one. Who stated so? ಥಾಮಸ್ ಪೈನ್. ಇದನ್ನ ಯಾರು ಹೇಳಿದಾರಪ್ಪ ಅಂದ್ರೆ ಗವರ್ಮೆಂಟ್ ಅಂತ ಏನ್ ಹೇಳ್ತಾರಪ್ಪ ಅಂದ್ರೆ ಈವನ್ ಇನ್ ಇಟ್ಸ್ ಬೆಸ್ಟ್ ಸ್ಟೇಟ್ ಈಸ್ ಬಟ್ ಅ ನೆಸೆಸರಿ ಎವಿಲ್, ಇನ್ ಇಟ್ಸ್ ವರ್ಸ್ಟ್ ಸ್ಟೇಟ್ಸ್ ಆನ್ ಇಂಟಾಲರೇಬಲ್ ಒನ್. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಥಾಮಸ್ ಪೈನ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡಬಹುದು. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ರಿಕಗ್ನೈಸ್ಡ್ ದ ಕಾನ್ಸೆಪ್ಟ್ ಆಫ್ ಟ್ರಿಬ್ಯುನಲ್ಸ್ ಆಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ವಾಸಿ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಅಡ್ಜುಡಿಕೇಶನ್ ಅಂತ ಹೇಳಿದಾಗ ಇದು ಎಲ್ಲಪ್ಪ ಅಂತಂದ್ರೆ ಆರ್ಟಿಕಲ್ 323A ಅಂಡ್ 323B ಅಲ್ಲಿ ಇದನ್ನ ಹೇಳಲಾಗಿದೆ. Okay, so Constitution of India has recognized the concept of tribunals as instruments of a quasi judicial administrative. Tribunals ಗಳು ಕೂಡ quasi judicial administration ದ ಒಂದು ಪಾರ್ಟ್ ಆಗಿದಾವೆ ಅಂತ ಹೇಳಿ ಹೇಳ್ತಾರೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ರೆಕಗ್ನೈಸ್ ಆಗಿರೋದು ಅಂತ ಹೇಳಿ. ಸೊ ಎಲ್ಲಿಪ್ಪ ಅಂತಂದ್ರೆ ಇದ್ರ ಬಗ್ಗೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಆರ್ಟಿಕಲ್ 323A ಮತ್ತು 323B ಅಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. Okay, so 23 question ನೋಡ್ತಾ ಇದ್ವಿ. 23rd question, nemo judex in causa, meaning no man shall be a judge in his own cause, was first stated by ತನ್ನದೇ ಒಂದು ಕೇಸಲ್ಲಿ ತಾನೇ ಜಡ್ಜ್ ಆಗುವ ಹಾಗಿಲ್ಲ ಅಂತ ಹೇಳಿ ಫಸ್ಟ್ ಮೊದಲ ಬಾರಿಗೆ ನೋಡಿದವ್ರು ಯಾರು ಅಂತ ಹೇಳಿದ್ರೆ ಇನ್ ಡಾಕ್ಟರ್ ಬಹುಮನ್ ಕೇಸಲ್ಲಿ ಮೊದಲ ಬಾರಿಗೆ ಹೇಳಿದವ್ರು ಯಾರು ಅದರ ಬಗ್ಗೆ ಅಂದ್ರೆ ಲಾರ್ಡ್ ಕೋಕ್ ಅವರು ಹೇಳ್ತಾರೆ. ವ್ಯಕ್ತಿ ತನ್ನದೇ ಒಂದು ಕೇಸಲ್ಲಿ ತನ್ನದೇ ಒಂದು ಕಾಸ್ ಅಲ್ಲಿ ತಾನೇ ಜಡ್ಜ್ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ. ಜನರಲ್ ಪವರ್ ಆಫ್ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಟು ಮೇಕ್ ರೂಲ್ಸ್ ಈಸ್ envisaged under which section of the Advocates Act 1961 ಅಂದ್ರೆ ಸೆಕ್ಷನ್ 49. ಓಕೆ, ಜನರಲ್ ಪವರ್ ಆಫ್ ಬಾರ್ ಕೌನ್ಸಿಲ್ ಬಗ್ಗೆ ಎಲ್ಲಿ ನೀವು ಹೇಳ್ತೀರಪ್ಪ ಅಂತಂದ್ರೆ ಸೆಕ್ಷನ್ 49 ಅಲ್ಲಿ ನೀವು ನೋಡಬಹುದು. ಓಕೆ, 7 lamps of advocacy is attributable to Justice Abbott Perry. ಓಕೆ, ಸೊ ಏನಪ್ಪಾ ಅಂತಂದ್ರೆ 7 lamps of advocacy is ಅಟ್ರಿಬ್ಯೂಟೇಬಲ್ ಅಂತ ಹೇಳಿ ಹೇಳ್ತಾರೆ. ಯಾರಿಗೆ ಒಂದು ಇದು ಸಮರ್ಪಿತ ಅಂತಂದ್ರೆ ಜಸ್ಟಿಸ್ ಅಬಾಟ್ ಪ್ಯಾರಿ ಅವರಿಗೆ, ಯಾಕಂದ್ರೆ ಅವ್ರು ಹೇಳಿದ್ದು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ವಿತ್ ಸೆಕ್ಷನ್ ಅಂಡರ್ ದ ಅಡ್ವೊಕೇಟ್ಸ್ ಆಕ್ಟ್ 1961 ಸ್ಪೀಕ್ಸ್ ಆಫ್ ಡಿಸಿಪ್ಲಿನರಿ ಪವರ್ಸ್ ಆಫ್ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಯಾವ ಸೆಕ್ಷನ್ ಹೇಳುತ್ತೆ? 36 ಆಫ್ ಅಡ್ವೊಕೇಟ್ಸ್ ಆಕ್ಟ್. ಸೆಕ್ಷನ್ 36 ಆಫ್ ಅಡ್ವೊಕೇಟ್ಸ್ ಆಕ್ಟ್. ಸೆಕ್ಷನ್ 9A ಆಫ್ ಅಡ್ವೊಕೇಟ್ಸ್ ಆಕ್ಟ್ 1961 ಸ್ಪೀಕ್ಸ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಆಫ್ ಲೀಗಲ್ ಏಡ್ ಕಮಿಟೀಸ್. ಲೀಗಲ್ ಏಡ್ ಕಮಿಟೀಸ್ ಬಗ್ಗೆ ಸೆಕ್ಷನ್ 9A ಹೇಳುತ್ತೆ. ಅಡ್ವೊಕೇಟ್ಸ್ ಆಕ್ಟ್ ನ ಸೆಕ್ಷನ್ 9A ಹೇಳುತ್ತೆ. Section 89 of the Civil Procedure Code was incorporated through the Civil Procedure Code Amendment Act of 1999, which is the prominent provision that discuss about the jurisdiction of civil court in applying alternate dispute resolution mechanism. Okay, so ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಸೆಕ್ಷನ್ 89 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ವಾಸ್ ಇನ್ಕಾರ್ಪೊರೇಟೆಡ್ ಥ್ರೂ ದ ಸಿವಿಲ್ ಪ್ರೊಸೀಜರ್ ಕೋಡ್ ಅಮೆಂಡ್ಮೆಂಟ್ ಆಕ್ಟ್. ಯಾವಾಗ ತಂದ್ರಪ್ಪ ಅಂದ್ರೆ 1999 ಅಲ್ಲಿ ಅಮೆಂಡ್ಮೆಂಟ್ ಆಯ್ತು ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ, ಆವಾಗ ಇದನ್ನ ಸೇರ್ಪಡೆ ಮಾಡ್ತಾರೆ. ಸೊ ಏನಪ್ಪಾ ಅಂತಂತಂದ್ರೆ ಅಲ್ಲಿ ಏನಾಗುತ್ತೆ, ಏನ್ ಹೇಳಿದ್ರು ಇಲ್ಲಿ ADR ಬಗ್ಗೆ ಇಲ್ಲಿ ಸೇರ್ಪಡೆಯನ್ನ ಮಾಡ್ತಾರೆ. ADR ಬಗ್ಗೆ ಇಲ್ಲಿ ತಿಳಿಸ್ತಾರೆ. ಓಕೆ, in which case the Supreme Court held that part 1 of the Arbitration and Conciliation Act would equal apply to international commercial arbitration held outside India unless any or all provisions have been excluded by agreement between the parties ಅಂತ. ಇದು ಈ ಒಂದು ಸ್ಟೇಟ್ಮೆಂಟ್ ಯಾವ ಕೇಸಲ್ಲಿ ಬಂದಿತ್ತು ಅಂದ್ರೆ ಭಾಟಿಯಾ ಇಂಟರ್ನ್ಯಾಷನಲ್ ವರ್ಸಸ್ ಬಲ್ಕ್ ಟ್ರೇಡಿಂಗ್ SA ಅನ್ನೋ ಕೇಸಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಅಂತ ಹೇಳಿ ನಾವು ನೋಡಬಹುದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಪರ್ಮನೆಂಟ್ ಲೋಕ್ ಅದಾಲತ್ ಈಸ್ ಎನ್ವಿಸೇಜ್ಡ್ ಅಂಡರ್ ಸೆಕ್ಷನ್ 22B ಆಫ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987. ಓಕೆ, ಸೊ ಲೋಕ್ ಅದಾಲತ್ ಎಲ್ಲಿ ಹೇಳಿದಾರಪ್ಪ ಅಂತಂದ್ರೆ ಪರ್ಮನೆಂಟ್ ಲೋಕ್ ಅದಾಲತ್ ಬಗ್ಗೆ ಎಲ್ಲಿ ಹೇಳಿದಾರ ಅಂತಂದ್ರೆ ಸೆಕ್ಷನ್ 22B ಆಫ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987 ಅಲ್ಲಿ ಹೇಳಿದ್ದಾರೆ. ಎವಿಡೆನ್ಸ್ ಟು ಡಾಕ್ಯುಮೆಂಟ್ unmeaning in reference to
existing fact is called as latent ambiguity ಅಂತ ಹೇಳಿ ಇಲ್ಲಿ ಹೇಳ್ತೀವಿ. ಎವಿಡೆನ್ಸ್ ಟು ಡಾಕ್ಯುಮೆಂಟ್ ಅನ್ಮೀನಿಂಗ್ ಇನ್ ರೆಫರೆನ್ಸ್ ಟು ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ಆಲ್ರೆಡಿ ಎಕ್ಸಿಸ್ಟ್ ಆಗಿರೋ ಫ್ಯಾಕ್ಟ್ ಗೆ ನಾವು ಎವಿಡೆನ್ಸ್ ಮಾಡ್ತಾ ಇದ್ರೆ ಅದನ್ನ ಲೇಟೆಂಟ್ ambiguity ಅಂತ ಹೇಳಿ ನಾವು ಹೇಳ್ತೀವಿ. ಒರಿಜಿನಲ್ ಡಾಕ್ಯುಮೆಂಟ್ ಈಸ್ ದ ಬೆಸ್ಟ್ ಎವಿಡೆನ್ಸ್. ಒರಿಜಿನಲ್ ಡಾಕ್ಯುಮೆಂಟ್ ಏನು ಬೆಸ್ಟ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಎಕ್ಸೆಪ್ಷನ್ ಟು ದಿಸ್ ರೂಲ್ ಈಸ್ ಕಂಟೈನ್ಡ್ ಇನ್ ಬ್ಯಾಂಕರ್ಸ್ ಬುಕ್ ಎವಿಡೆನ್ಸ್ ಆಕ್ಟ್. ಇದಕ್ಕೊಂದು ಏನ್ ಎಕ್ಸೆಪ್ಷನ್ ಇದೆ ಅಂತಂದ್ರೆ ಬ್ಯಾಂಕರ್ಸ್ ಬುಕ್ ಎವಿಡೆನ್ಸ್ ಅಲ್ಲಿ ಇದಕ್ಕೆ ಎಕ್ಸೆಪ್ಷನ್ ಇದೆ ಅಂತ ಹೇಳಿ ಹೇಳ್ತೀವಿ, ರೂಲ್ಗೆ ಅಂತ ಹೇಳಿ ನೋಡ್ತೀವಿ. ಡಾಕ್ಟ್ರಿನ್ ಆಫ್ ಎಲೆಕ್ಷನ್ ಈಸ್ ಬೇಸ್ಡ್ ಆನ್ ದ ಫೌಂಡೇಶನ್ ದಟ್ ಅ ಪರ್ಸನ್ ಟೇಕಿಂಗ್ ದ ಬೆನಿಫಿಟ್ ಆಫ್ ಅನ್ ಇನ್ಸ್ಟ್ರೂಮೆಂಟ್ ಮಸ್ಟ್ ಬಿಯರ್ ದ ಬರ್ಡನ್. ಓಕೆ, ಸೊ ಈ ಒಂದು ಡಾಕ್ಟ್ರಿನ್ ಅನ್ನ ಏನ್ ಒಂದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಬಲ್ ಮಾಡ್ಬೇಕಂದ್ರೆ ಅವರು ಆ ಬರ್ಡನ್ ಅನ್ನ ಕೂಡ ಬೇರ್ ಮಾಡ್ಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, so doctrine of election is based on the foundation that a person taking the benefit, ಯಾರದರ ಒಂದು ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದಾರೋ ಅದರ ಬರ್ಡನ್ ಅನ್ನ ಕೂಡ ಅವರೇ ಬೇರ್ ಮಾಡಬೇಕು. ಓಕೆ, ಸೊ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎಕ್ಸಿಕ್ಯೂಷನ್ ಆಫ್ ದ ಆರ್ಡರ್ ಆಫ್ ಮೇಂಟೆನೆನ್ಸ್ ಈಸ್ ಎಷ್ಟು ಲಿಮಿಟೇಷನ್ ಪೀರಿಯಡ್ ಅಂದ್ರೆ 1 year ಫ್ರಮ್ ದ ಡೇಟ್ ಆನ್ ವಿಚ್ ಇಟ್ಸ್ ಬಿಕೇಮ್ ಡ್ಯೂ. ಓಕೆ, ಸೊ ಯಾವಾಗ ಮೇಂಟೆನೆನ್ಸ್ ಡ್ಯೂ ಆಗಿರುತ್ತೋ ಅಲ್ಲಿಂದ 1 year ಟೈಮ್ ಇರುತ್ತೆ ಅಂತ ಹೇಳಿ ನಾವು ನೋಡಬಹುದು. Identify the correct order in which the following law-making treaties are concluded. So, ಇಲ್ಲಿ ಕೊಟ್ಟಿದ್ದಾರಪ್ಪ. The Vienna Convention on Consular Relations, the General Agreement on Tariffs, and the Declaration of Paris. Select the correct answer from the codes given below. ಇಲ್ಲಿ ಯಾವ್ದು ಮೊದಲು ಬಂತು ಯಾವ್ದು ಸೆಕೆಂಡ್ ಅಂತ ಹೇಳಿ ನೋಡ್ತೀವಿ. ಸೊ ಸೆಕೆಂಡ್ ಒನ್ ಇಲ್ಲಿ ಸಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ 213. ಫಸ್ಟ್ ಬಂದು ದ ಜನರಲ್ ಅಗ್ರಿಮೆಂಟ್ ಆನ್ ಟೆರಿಫ್ಸ್ ಅಂಡ್ ದ ವಿಯೆನ್ನಾ ಕನ್ವೆನ್ಷನ್ ಆನ್ ಕನ್ಸುಲರ್ ರಿಲೇಷನ್ ಅಂಡ್ ಲಾಸ್ಟ್ ಒನ್ ಇಸ್ ದ ಡಿಕ್ಲರೇಷನ್ ಆಫ್ ಪ್ಯಾರಿಸ್. ಓಕೆ, ಸೊ ಇಷ್ಟು ಈ ರೀತಿಯಲ್ಲಿ ಕೋಡ್ ಬರುತ್ತೆ. 213 ಇದೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಾಕ್ಟ್ರಿನ್ ರಿಕ್ವೈರ್ಸ್ ದಟ್ ದ ಪಾರ್ಟೀಸ್ ಟು ಅ treaty are bound to observe its terms in a good faith. Okay, so ಇಲ್ಲಿ ಹೇಳ್ತಾರೆ which of the following doctrine requires that the parties to a treaty are bound to observe its terms in good faith ಅಂದಾಗ ಈ ಒಂದು ಕೊಟ್ಟಂತಹ ಒಂದು ಏನಪ್ಪಾ ಅಂತಂದ್ರೆ ಡಾಕ್ಟ್ರಿನ್ ಗಳಲ್ಲಿ ಯಾವ್ದು ಅಂದಾಗ ದ ಡ್ರಾಗೋ ಡಾಕ್ಟ್ರಿನ್ ಅಂತ ಹೇಳಿ ನಾವು ಹೇಳ್ತೀವಿ. ಜನರಲ್ ಅಸೆಂಬ್ಲಿ ಅಡಾಪ್ಟ್ ದ ಡೆಫಿನೇಷನ್ ಆಫ್ ಅ ವರ್ಡ್ ಅಗ್ರೆಷನ್ ಥ್ರೋ ಯಾವ್ದ್ರಲ್ಪ ಅಂತಂದ್ರೆ ಇದು ಯಾವ್ದ್ರಲ್ಲೂ ಅಲ್ಲ ಅಂತ ಹೇಳಿ ಹೇಳ್ತೇವೆ. ಓಕೆ, ನನ್ ಆಫ್ ದ ಅಬೌವ್. ಓಕೆ, ಇದಕ್ಕೆ ಬೇರೆ ಒಂದು ಆನ್ಸರ್ ಇದೆ, ಸೊ ಇದು ಅಲ್ಲ ಅಂತ ಹೇಳಿ ಹೇಳ್ತೇವೆ. ಇದರ ಆನ್ಸರ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. 38th ಕ್ವಶನ್ ನೋಡೋಣ. ದ ಅಡ್ಮಿಷನ್ ಆಫ್ ಅ ನ್ಯೂ ಪೊಲಿಟಿಕಲ್ ಎಂಟಿಟಿ ಇನ್ ಟು ದ ಯುನೈಟೆಡ್ ನೇಷನ್ಸ್ ಕ್ಯಾನ್ ಬಿ ಟರ್ಮ್ಡ್ ಆಸ್ collective recognition. Okay, the admission of a new political entity into the untied nations can be termed as collective recognition ಅಂತ ಹೇಳಿ ಹೇಳ್ತೇವೆ. A state is an and becomes an international person through recognition only and exclusively. Who stated this? ಈ ಒಂದು ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ರು ಅಂದ್ರೆ ಎಲ್ ಓಪನ್ ಹೇಮ್ ಅಂತ ಇದ್ದಾರೆ. ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತೇವೆ. ದ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ. ಓಕೆ, ಸೊ ಅಡಾಪ್ಟೆಡ್ ದ ಮಾಡೆಲ್ ಲಾ ಆನ್ ಇ ಕಾಮರ್ಸ್ ಇನ್ ಯಾವಾಗ ಇ ಕಾಮರ್ಸ್ ಅನ್ನ ಅದು ಏನ್ ಮಾಡ್ತಪ್ಪ ಅಡಾಪ್ಟ್ ಮಾಡ್ತು ಅಂದ್ರೆ 1996 ಅಂತ ಹೇಳಿ ನಾವು ನೋಡ್ತೀವಿ. ಯಾವುದು ಏನು ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ ಬಗ್ಗೆ ಯಾವಾಗ ಅವ್ರು ಅಡಾಪ್ಷನ್ ಮಾಡ್ಕೊಂತಾರೆ ಅಂದ್ರೆ ಇ ಕಾಮರ್ಸ್ ಅನ್ನ 1996 ಅಲ್ಲಿ ಅಂತ ಹೇಳಿ ನೋಡ್ತೇವೆ. ಸೆಕ್ಷನ್ 3 ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ವಿಚ್ ವಾಸ್ ಒರಿಜಿನಲಿ ಡಿಜಿಟಲ್ ಸಿಗ್ನೇಚರ್ ವಾಸ್ ರಿನೇಮ್ಡ್ ಆಸ್ ಏನಂತ ರಿನೇಮ್ ಆಯ್ತಪ್ಪ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಅಂಡ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಇನ್ ITAA 2008. ಓಕೆ, ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳಿ ಹೇಳ್ತಾರೆ. ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಡಿಜಿಟಲ್ ಸಿಗ್ನೇಚರ್ ಅಂಡ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ರಿನೇಮ್ ಮಾಡ್ತಾರೆ. ಓಕೆ, ವಿಚ್ ಅಮಂಗ್ ದ ಫಾಲೋವಿಂಗ್ ಆರ್ ದ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫೈಯಿಂಗ್ ಅಥಾರಿಟೀಸ್ ಇನ್ ಇಂಡಿಯಾ ಅಂದ್ರೆ MS ಸೇಫ್ ಸ್ಕ್ರಿಪ್ಟ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇದೇನ್ ಮಾಡತ್ತಪ್ಪ ಅಂತಂದ್ರೆ ಡಿಜಿಟಲ್ ಸಿಗ್ನೇಚರ್ ಅನ್ನ ಸರ್ಟಿಫೈ ಮಾಡುತ್ತೆ.
Okay, so section 43 of Information Technology Act deals with civil liabilities ಬಗ್ಗೆ ಅದು ಡೀಲ್ ಮಾಡುತ್ತೆ. ಯಾವುದು section 43. Okay, where a body corporate is negligent in implementing reasonable security practices and thereby uh, causes wrongful loss or gain to any person, such body corporate shall be liable to pay damages by way of a compensation of the person so affected. Which section of the Information Technology Amendment Act 2008 envisages so? 43A Information Technology Amendment Act ನ ಯಾವ ಒಂದು ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ? 43A ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ ಏನಂತ ಹೇಳಿ, ಯಾವ ಒಂದು ಕಾರ್ಪೊರೇಟ್ ಬಾಡಿ ನೆಗ್ಲಿಜೆಂಟ್ ಆಗಿರುತ್ತೋ, ಸೆಕ್ಯೂರಿಟಿನ ಇಂಪ್ಲೀಡ್ ಮಾಡ್ಲಿಕ್ಕೆ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿರಲ್ವೋ, ಅದರಿಂದಾಗಿ ಯಾರಿಗಾದ್ರೂ ತೊಂದರೆ ಆದ್ರೆ, ಅದರಿಂದಾಗಿ ಯಾರಿಗಾದ್ರೂ ನಷ್ಟ ಆದ್ರೆ ಅದನ್ನ ಯಾರು ಕಂಪನ್ಸೇಟ್ ಮಾಡಬೇಕು? ಕಂಪನಿನೇ ಕಂಪನ್ಸೇಟ್ ಮಾಡ್ಬೇಕಾಗುತ್ತೆ. ಅದೇ ಕಾರ್ಪೊರೇಟ್ ಬಾಡಿ ಕಂಪನ್ಸೇಟ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಹೇಳಿದಾರಪ್ಪ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ 43A ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ. ಓಕೆ, ಆರ್ ಆಬ್ಟೈನ್ ಅ ಸಮ್ ಆಫ್ ₹50,000 ಫ್ರಮ್ ಡಿ by putting D in fear of death. Here R commits extortion. ಓಕೆ, ನಿನ್ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ₹50,000 ಇಸ್ಕೊಂಡ್ರೆ ಅದೇನಾಗುತ್ತಪ್ಪ ಅಂದ್ರೆ ಎಕ್ಸ್ಟಾರ್ಷನ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, what is the period of limitation of a file suit for compensation for false imprisonment? What is the period of limitation to file a suit for compensation for false imprisonment? ಅಂದ್ರೆ 1 year ಟೈಮ್ ಲಿಮಿಟ್ ಇರುತ್ತೆ. ನಿಮ್ಮನ್ನ ಯಾರಾದ್ರೂ ಫಾಲ್ಸ್ ಆಗಿ ಏನಾದ್ರು ಇಂಪ್ರಿಸನ್ಮೆಂಟ್ ಕನ್ವಿಕ್ಷನ್ ಮಾಡಿಸಿದ್ರೆ, ಅದು ಫಾಲ್ಸ್ ಅಂತ ಹೇಳಿ ನೀವೇನಾದ್ರೂ ಪ್ರೂವ್ ಮಾಡಿದ್ರೆ, ಅದರ ಬಗ್ಗೆ ನೀವೇನಪ್ಪಾ ಅಂತಂದ್ರೆ ಫೈಲ್ ಮಾಡ್ಲಿಕ್ಕೆ, ಕಂಪನ್ಸೇಟ್ ಕೇಳಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಪೀರಿಯಡ್ ಇರುತ್ತೆ ಅಂದ್ರೆ 1 ವರ್ಷ ಟೈಮ್ ಪೀರಿಯಡ್ ಇರುತ್ತೆ. Okay, as per section 19 of the Limitation Act 1963, if any payment is made of account of a debt before the expiration of the prescribed period by the person liable to pay the debt or by his agent duly authorized in that behalfs fresh period of limitation starts running from the when the creditor ಡಿಮಾಂಡ್ಸ್. ಓಕೆ, ಸೊ ಏನು ಲಿಮಿಟೇಷನ್ ಆಕ್ಟ್ ಪ್ರಕಾರ ಸೆಕ್ಷನ್ 19 ಹೇಳಿರೋ ಲಿಮಿಟೇಷನ್ ಆಕ್ಟ್ ಪ್ರಕಾರ ಸೆಕ್ಷನ್ 19 ಹೇಳಿದಾಗೆ ಇಲ್ಲೇನ್ ಹೇಳ್ತಾರಪ್ಪ ಅಂದ್ರೆ, ಎನಿ ಪೇಮೆಂಟ್ ಈಸ್ ಮೇಡ್ ಆನ್ ಅಕೌಂಟ್ ಆಫ್ ಡೆಪ್ಟ್. ಓಕೆ, ಸೊ ಬಿಫೋರ್ ದ ಎಕ್ಸ್ಪೈರೇಷನ್ ಆಫ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಬೈ ದ ಪರ್ಸನ್ ಲಿಯಬಲ್ ಟು ಪೇ ದ ಡೆಪ್ಟ್. ಓಕೆ, ಸೊ ಯಾರಿಗಾದ್ರೂ ನೀವೇನಾದ್ರೂ ಕೊಟ್ಟಿದ್ರೆ ದುಡ್ಡನ್ನ ಕೊಟ್ಟಿದ್ರೆ ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ ಬೈ ಹಿಸ್ ಏಜೆಂಟ್ ಡ್ಯೂಲಿ ಅಥರೈಸ್ಡ್ ಇನ್ ದಟ್ ಬಿಹಾಫ್ ಅ ಫ್ರೆಶ್ ಪೀರಿಯಡ್ ಆಫ್ ಲಿಮಿಟೇಷನ್. ಯಾವಾಗ ಹೊಸ ಲಿಮಿಟೇಷನ್ ಸ್ಟಾರ್ಟ್ ಆಗುತ್ತಂದ್ರೆ ಯಾವಾಗ ಕ್ರೆಡಿಟರ್ ಡಿಮ್ಯಾಂಡ್ ಮಾಡ್ತಾರೆ. ಕ್ರೆಡಿಟ್ ಮಾಡಿದವ್ರು ಯಾವಾಗ ಡಿಮ್ಯಾಂಡ್ ಮಾಡ್ತಾರೋ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡಿ ಅಂತ ಹೇಳಿ, ಅಲ್ಲಿಂದ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಓಕೆ, under the Companies Act 2013, any company having a net worth of ₹500 crores or more turnover of ₹1,000 crore or more, or a net profit of ₹5 crore or more should mandatorily spend dash of their net profit or fiscal on corporate social responsibility activities. Okay, 2% ಅಂತ ಹೇಳ್ತಾರೆ. ಯಾರ್ದು ಇನ್ಕಮ್ ಕಂಪನಿ ಟರ್ನ್ ಓವರ್ 500 crore ಗಿಂತ ಮೇಲೆ, 1000 crore ಗಿಂತ ಮೇಲೆ, 500 crore ಗಿಂತ ಮೇಲೆ ಇರುತ್ತೋ, ಸೊ ಅವರುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರ ಟರ್ನ್ ಓವರ್ ನ 2% ಅನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ಗೆ ಅವರು ಡೊನೇಟ್ ಮಾಡ್ಬೇಕಾಗತ್ತೆ, ಅದರ ಮೇಲೆ ಖರ್ಚು ಮಾಡ್ಬೇಕಾಗತ್ತೆ. ಓಕೆ, ಸೊ ಇದು ರೂಲ್ಸ್ ಇದೆ ಕಂಪನೀಸ್ ಆಕ್ಟ್ ಅಲ್ಲಿ, ಇದು ರೂಲ್ ಇದೆ. ಓಕೆ, ದ OECD ಗೈಡ್ಲೈನ್ಸ್ ಕಾನ್ಸ್ಟಿಟ್ಯೂಟ್ ಒನ್ ಆಫ್ ದ ಮೋಸ್ಟ್ ಕಾಂಪ್ರಹೆನ್ಸಿವ್ CSR ಟೂಲ್ಸ್ ಅವೈಲೇಬಲ್ ಟು ಕಂಪನೀಸ್ ಅಂತ ಹೇಳ್ತಾರೆ. CSR ಇರುವಂತಹ ಒಂದೇನಪ್ಪಾ ಅಂದ್ರೆ ಇಲ್ಲಿ ಏನು ಗೈಡ್ ಲೈನ್ಸ್ ಕಾನ್ಸ್ಟಿಟ್ಯೂಟ್ ಒನ್ ಆಫ್ ದ ಮೋಸ್ಟ್ ಕಾಂಪ್ರಹೆನ್ಸಿವ್, ಒಂದು ಮುಖ್ಯವಾದ ಕಾಂಪ್ರಹೆನ್ಸಿವ್ CSR ಟೂಲ್ಸ್ ಕಂಪನೀಸ್ಗೆ ಅವೈಲೇಬಲ್ ಇದೆ ಅಂತ ಹೇಳಿ ಎಲ್ಲಿ ಹೇಳ್ತಾರೆ ಅಂದ್ರೆ ದ OECD ಗೈಡ್ ಲೈನ್ಸ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆ, ಕಂಡೀಷನ್ಸ್ ಆಫ್ ಹಿಂದೂ ಮ್ಯಾರೇಜ್ ಹ್ಯಾವ್ ಬೀನ್ ಲೇಡ್ ಡೌನ್ ಅಂಡರ್ ಸೆಕ್ಷನ್ 5 ಅಲ್ಲಿ ಇದರ ಕಂಡೀಷನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 5, ದ ಹಿಂದೂ ಸಕ್ಸೆಷನ್ ಆಕ್ಟ್ ಅಮೆಂಡ್ಮೆಂಟ್ ಸಕ್ಸೆಷನ್. ಓಕೆ, ಸೊ ಸಕ್ಸೆಷನ್ ಆಕ್ಟ್ 2005
allow daughter of the deceased equal rights with sons. ಓಕೆ, ಸೊ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಮಗಳೇನಿರ್ತಾಳ ಅವಳು ಕೂಡ ಈಕ್ವಲ್ ರೈಟ್ ಸಿಗುತ್ತೆ ಮಗನ್ ತರಾನೇ ಅಂತ ಹೇಳಿ ಡಿಸೀಸ್ ನ ಮಗಳಿಗೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯಾವುದು ಸೆಕ್ಷನ್ ಹಿಂದೂ ಸಕ್ಸೆಷನ್ ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ 2005 ಅಲ್ಲಿ ಈ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಲಾಗಿದೆ. ಓಕೆ, ತಂದೆ ತೀರ್ ಹೋಗಿದ್ರೆ ಮಗಳು ಕೂಡ ಮಗನ ಈಕ್ವಲಿ ಅದರಲ್ಲಿ ಭಾಗ ಸಿಗುತ್ತೆ, ಅವ್ರಿಗೂ ಕೂಡ ಎಲ್ಲದರಲ್ಲೂ ಭಾಗ ಇರುತ್ತೆ, ಅವ್ರ ಹಕ್ಕು ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ದ ಫುಲ್ಲರ್ ಹಾರ್ಟ್ ಡೆಪ್ಟ್ ಕುಡ್ ಬಿ summarized as a debate between which two jurisprudential approaches positions ಯಾವ್ದ್ರಲ್ಲಿ ಅಂದ್ರೆ ನ್ಯಾಚುರಲ್ ಲಾ ಮತ್ತೆ ಪಾಸಿಟಿವಿಸಮ್ ಅಲ್ಲಿ ಇದು ಬರುತ್ತೆ. ಓಕೆ, in bailment if the goods are lent free of cost to the bailee for his use, it is known as bailment by commodation ಅಂತ ಹೇಳಿ ನಾವು ಹೇಳ್ತೇವೆ, commodation ಅಂತ ಹೇಳಿ ಹೇಳ್ತೇವೆ. ಓಕೆ, when the proposal and acceptance is through letters, the contract is made at the place where the letter of acceptance is posted ಅಂತ ಹೇಳಿ ಹೇಳ್ತಾರೆ. ಏನಂತ, when the proposal and acceptance is through letter, the contract is made at the place where, ಎಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ ಅಂದಾಗ ಎಲ್ಲಿ acceptance ಆಗಿತ್ತು, ಎಲ್ಲಿ acceptance ಲೆಟರ್ ಪೋಸ್ಟ್ ಆಗಿತ್ತು ಅಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಪ್ರಪೋಸಲ್ ಅನ್ನು ಕೊಟ್ಬಿಟ್ರು, acceptance ಹೋಗಿರಲ್ಲ, ಸೊ ಅಂದಾಗ ಏನಾಗುತ್ತೆ, acceptance ಹೋದ್ರೆ ಆ ಒಂದು ಪ್ಲೇಸ್ ಅಲ್ಲಿ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. The surety stands discharged by variance in the terms of the contract without his consent. Okay, ಸೊ ಇದೆಲ್ಲ ಕಾಂಟ್ರಾಕ್ಟ್ ಅಲ್ಲಿ ಬರುವಂತ ಪಾರ್ಟ್ಗಳು. ಓಕೆ, ಆಲ್ ಕಾಂಟ್ರಾಕ್ಟ್ಸ್ ವಿಚ್ ಆರ್ ಅನ್ಲಾಫುಲ್ ಅಂಡ್ ವೈಡ್ ಆರ್ ನೋನ್ ಆಸ್ ನೆಗೆಟರಿ ಕಾಂಟ್ರಾಕ್ಟ್ಸ್. ಏನು ನೆಗೆಟರಿ ಕಾಂಟ್ರಾಕ್ಟ್ಸ್, ನೆಗೆಟಿವ್ ಅಂತ ಹೇಳ್ತೀವಿ, ನೆಗೆಟರಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ, ಅಥವಾ ಅನ್ಲಾಫುಲ್ ಕಾಂಟ್ರಾಕ್ಟ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಸೆಕ್ಷನ್ 99 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಡೀಲ್ಸ್ ವಿತ್ ನೋಟಿಂಗ್. ಓಕೆ, ನೋಟಿಂಗ್ ಅನ್ನ ಯಾವ ಸೆಕ್ಷನ್ ಹೇಳುತ್ತೆ, 99 ಹೇಳುತ್ತೆ. ಓಕೆ, ಸೊ cancellation of a crossing is also called opening of crossing. ಕ್ಯಾನ್ಸಲೇಷನ್ ಆಫ್ ಕ್ರಾಸಿಂಗ್ ಅಂತ ಏನು ಬರೀತೀವಿ, ಅದು ಏನಂತ ಇನ್ನೊಂದೇನಂತ ಕರೀತಾರೆ, ಅದನ್ನ ಓಪನಿಂಗ್ ಆಫ್ ಕ್ರಾಸಿಂಗ್ ಅಂತ ಕೂಡ ಕರೀತಾರೆ. ನೆಗೋಷಿಯಬಲ್ ಕ್ಲೇಮ್ಸ್ ಇಶ್ಯೂಡ್ ಬೈ ಅ ಬ್ಯಾಂಕ್ ಇನ್ ರಿಟರ್ನ್ ಫಾರ್ ಅ ಟರ್ಮ್ ಡೆಪಾಸಿಟ್ ಈಸ್ ಕಾಲ್ಡ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಓಕೆ, ಏನಂತ ಕರೀತಾರೆ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಹೇಳಿ ಕರೀತಾರೆ. ವೇಜರ್ ರಿಲೇಟ್ ವಿತ್, ಯಾವ್ದಕ್ಕೆ ರಿಲೇಟ್ ಆಗುತ್ತೆ ಇಲ್ಲಿ, ಎನಿ ಆಫ್ ದ ಅಬೌವ್ ಅಂತ ಹೇಳಿ ಹೇಳ್ತಾರೆ. ಪ್ರೆಸೆಂಟ್ ಇವೆಂಟ್ ಆಗಿರಬಹುದು, ಮತ್ತೆ ಪಾಸ್ಟ್ ಇವೆಂಟ್ ಆಗಿರಬಹುದು, ಫ್ಯೂಚರ್ ಇವೆಂಟ್ಗೂ ಆಗಿರಬಹುದು, ಎಲ್ಲದಕ್ಕೂ ವೇಜರ್ ಏನಾಗಿರುತ್ತಪ್ಪ ಅಂದ್ರೆ ರಿಲೇಟ್ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಇನ್ ದ ಜಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಇನ್ ಸಲೀಂ ಬಾರ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ದ ಸುಪ್ರೀಂ ಕೋರ್ಟ್ ಹ್ಯಾಡ್ ರಿಕ್ವೆಸ್ಟೆಡ್ ದಿಸ್ ಕಮಿಟಿ ಹೆಡೆಡ್ ಬೈ ಯಾರಿಂದಪ್ಪ ಅಂದ್ರೆ ಜಸ್ಟಿಸ್ ಜಗನ್ನಾಥ್ ರಾವ್ ಟು ಪ್ರಿಪೇರ್ ಕೇಸ್ ಮ್ಯಾನೇಜ್ಮೆಂಟ್ ಆಫ್ ಫಾರ್ಮುಲಾ. ಓಕೆ, ಕೇಸ್ ಮ್ಯಾನೇಜ್ಮೆಂಟ್ ಫಾರ್ಮುಲಾನ ಪ್ರಿಪೇರ್ ಮಾಡ್ಲಿಕ್ಕೆ ಯಾವ ಒಂದು ಕಮಿಟಿನ ರಚನೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಕಡೆಯಿಂದ, ಆ ಕಮಿಟಿಗೆ ಹೆಡ್ ಯಾರಾಗಿದ್ರಪ್ಪ ಅಂದ್ರೆ ಜಸ್ಟಿಸ್ ಜಗನ್ನಾಥ್ ರಾವ್. ಯಾವ ಒಂದು ಕೇಸಲ್ಲಿ, ಸಲೀಂ ಬಾರ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ. ಓಕೆ, so the 2013 Companies Act has increased the limit of the number of members in private company from 50 to ಎಲ್ಲಿಗೆ ಏರಿಸಲಾಯ್ತು ಅಂತಂದ್ರೆ, ಎಷ್ಟು ನಂಬರ್ಗೆ ಲಿಮಿಟ್ ಅನ್ನ ಏರಿಸಲಾಯ್ತು ಅಂದ್ರೆ 200% ಗೆ. ಮೊದಲು 50% ಇದ್ರು, ಅಲ್ಲಿಂದ ಎಲ್ಲಿಗೆ ಏರಿಸಲಾಯ್ತು, ಡೈರೆಕ್ಟ್ ಆಗಿ 200% ಗೆ ಏರಿಕೆ ಮಾಡಲಾಯ್ತು. ಓಕೆ, ದ ಸ್ಟ್ಯಾಂಡರ್ಡ್ಸ್ ಆಫ್ ಆಡಿಟಿಂಗ್ ಹ್ಯಾವ್ ಬೀನ್ ಅಕಾರ್ಡೆಡ್ ಲೀಗಲ್ ಸ್ಯಾಂಕ್ಟಿಟಿ ಇನ್ ದ 2013 ಆಕ್ಟ್ ಅಂಡ್ ವುಡ್ ಬಿ ಸಬ್ಜೆಕ್ಟ್ ಟು ನೋಟಿಫಿಕೇಶನ್ ಬೈ ದ NFRA ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಆಡಿಟಿಂಗ್ ಬಗ್ಗೆ ಇದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಓಕೆ, ಸೊ ಯಾವುದು NFRA ಅಂತ ನಾವು ಹೇಳ್ತೀವಿ. ಕಾನ್ಫ್ಲಿಕ್ಟ್ QFACT per allium facit per se. QFACT per allium facit per se means act of an agent is the act of principal. ಅವನ ಏಜೆಂಟ್ ಆಕ್ಟ್ ಮಾಡಿದ್ದು ಅವನ ಪ್ರಿನ್ಸಿಪಲ್ ಆಕ್ಟ್ ಮಾಡ್ದಂಗೆ, ಯಾಕಂದ್ರೆ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟಾಗ್ಲೇನೆ ಏಜೆಂಟ್ ಆಕ್ಟ್ ಮಾಡ್ತಾನೆ. ಸೊ ದಾಟ್ಸ್ ವೈ ಏಜೆಂಟ್ ಆಕ್ಟ್ ಮಾಡಿದ್ರು ಪ್ರಿನ್ಸಿಪಲ್ ಆಕ್ಟ್ ಮಾಡ್ದಂಗೆನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಲ್ಯಾಟಿನ್ ಮ್ಯಾಕ್ಸಿಮ್ಸ್ ಓದೋದು
ಇಟ್ಸ್ ವೆರಿ ಡಿಫಿಕಲ್ಟ್. ಬೇಗ ಅರ್ಥನೇ ಆಗಲ್ಲ ಓದೋದಕ್ಕೆ, ಸ್ಪೆಲ್ಲಿಂಗ್ ಅರ್ಥ ಆಗಲ್ಲ ಫಸ್ಟ್ ಆಫ್ ಆಲ್. ಅದು ಓದ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಡೋಂಟ್ ನೋ ದ ಕಾನ್ಸೆಪ್ಟ್ ಆಫ್ privity of a contract was rejected in ಯಾವ ಒಂದು ಕೇಸ್ ಅಲ್ಲಿ ಇದನ್ನ ರಿಜೆಕ್ಟ್ ಮಾಡಲಾಗಿತ್ತು ಅಂತಂದ್ರೆ ಡೋಂಗ್ಯೂ ವರ್ಸಸ್ ಸ್ಟೀವನ್ಸನ್ ಕೇಸ್ ಅಲ್ಲಿ ಈ ಪ್ರಿವಿಟಿ ಆಫ್ ಅ ಕಾಂಟ್ರಾಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ರಿಜೆಕ್ಟ್ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಓಕೆ, ಇಲ್ಲೇನ್ ಹೇಳ್ತಾ ಇದಾರೆ ಅಂತಂದ್ರೆ 15th of March ನ ಏನಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಯಾವುದು 15th of March, ಇದನ್ನ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅಕೌಂಟಬಿಲಿಟಿ ಆಫ್ ಅ ಮೆಡಿಕಲ್ ಪ್ರೊಫೆಷನಲ್ ಅಂಡ್ ನೀಡ್ ಫಾರ್ qualitative change in the attitude of the medical service provided by the hospital was emphasized by the Supreme Court in which of the following case. ಯಾವ ಒಂದು ಕೇಸ್ ಅಲ್ಲಿ ಅಂತ ಹೇಳಿ ಹೇಳ್ತಾರೆ ಮೆಡಿಕಲ್ ಬಗ್ಗೆ ಅಕೌಂಟಬಿಲಿಟಿ ಆಫ್ ಮೆಡಿಕಲ್ ಪ್ರೊಫೆಷನಲ್ ಅಂಡ್ ನೀಡ್ ಫಾರ್ ಕ್ವಾಲಿಟೇಟಿವ್ ಚೇಂಜ್ ಇನ್ ದ attitude of the medical service provided by the hospitals was emphasized by the Supreme Court in which of the following case ಅಂದಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ ವಿಪಿ ಶಾಂತಾ ಅಂಡ್ ಅದರ್ಸ್. ಈ ಒಂದು ಕೇಸಲ್ಲಿ ಮೆಡಿಕಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇರ್ತಾರೆ, ಹಾಸ್ಪಿಟಲ್ ಆಗಿರ್ಬಹುದು ಮತ್ತೆ ಬೇರೆ ಇನ್ಸ್ಟಿಟ್ಯೂಟ್ ಗಳಾಗಿರ್ಬಹುದು. ಅವರ ಒಂದು ಆಟಿಟ್ಯೂಡ್ ಯಾವ ರೀತಿ ಚೇಂಜ್ ಇರಬೇಕು, ಯಾವ ರೀತಿ ಸ್ವಲ್ಪ ಚೇಂಜಸ್ ಇಟ್ಕೋಬೇಕು ಅವರು ಏನಪ್ಪಾ ಅಂತಂದ್ರೆ ಮೆಡಿಕಲ್ ಪ್ರೊಫೆಷನ್ ಅವರು ಏನು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅಂದಾಗ. ಸೊ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಿದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ ವಿಪಿ ಶಾಂತಾ ಅಂಡ್ ಅದರ್ಸ್ ಕೇಸ್ ಅಲ್ಲಿ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ನಾವು ನೋಡೋದು ರಿನಿವಲ್ ಆಫ್ ಅ ಡ್ರೈವಿಂಗ್ ಲೈಸೆನ್ಸ್ ಈಸ್ ಎನ್ವಿಸೇಜ್ಡ್ ಅಂಡರ್ ಸೆಕ್ಷನ್ 15 ಆಫ್ ದ ಮೋಟರ್ ವೆಹಿಕಲ್ ಆಕ್ಟ್ 1988. ಓಕೆ, ಸೊ ರಿನಿವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಯಾವ ಒಂದು ಸೆಕ್ಷನ್ ಅಲ್ಲಿ ಹೇಳಿದಾರೆ ಅಂದ್ರೆ ಸೆಕ್ಷನ್ 15 ಆಫ್ ಮೋಟರ್ ವೆಹಿಕಲ್ ಆಕ್ಟ್ 1988. ಸೆಕ್ಷನ್ 82 IPC ಈಸ್ ಅನ್ illustration ಫಾರ್ ಯಾವ್ದಕ್ಕೆ ಇದು ಇಲಿಸ್ಟ್ರೇಷನ್ ಇದೆ ಅಂತಂದ್ರೆ ಪ್ರಿಸಂಪ್ಷನ್ ಆಫ್ ಲಾಗೆ ಇದು ಇಲಿಸ್ಟ್ರೇಷನ್ ಇದೆ. ಸೆಕ್ಷನ್ 82 ಪ್ರಿಸಂಪ್ಷನ್ ಆಫ್ ಲಾ. ಓಕೆ, ಲಾ ಬಗ್ಗೆ ಕೋರ್ಟ್ ಪ್ರಿಸಂಪ್ಷನ್ ಮಾಡ್ಕೊಳ್ತಾರೆ. ಸೊ ಅದನ್ನ ಇಲ್ಲಿ ಸೆಕ್ಷನ್ 82 ಅಲ್ಲಿ ಹೇಳಿದ್ದಾರೆ, IPC ಸೆಕ್ಷನ್ 82. ಓಕೆ, ಸೊ ನಾವು IPC is replaced by BNS. Meaning of nemo moritus presumptor mentiri. ಓಕೆ, ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಡೈಯಿಂಗ್ ಮ್ಯಾನ್ ಮೇ ನಾಟ್ ಸ್ಪೀಕ್ ಫಾಲ್ಸ್ ಹುಡ್. ಓಕೆ, ಸೊ ಮೀನಿಂಗ್ ಆಫ್ ಅಂತ ಹೇಳ್ತಾರೆ ನೆಮೋ ಮಾರಿಟ್ರಸ್ ಪ್ರೆಸಮ್ನಂಟರ್ ಮೆಂಚರಿ ಅಂತಂದ್ರೆ ಒಬ್ಬ ಸಾಯೋ ಮನುಷ್ಯ ಸುಳ್ಳನ್ನ ಹೇಳೋದಿಲ್ಲ ಅಂತ ಹೇಳಿದ್ರ ಅರ್ಥ. ಅವನ ಸಾಯ್ತಾರ ಹೇಳಿದ್ದೆಲ್ಲ ಸತ್ಯ ಅಂತ ಇದ್ರ ಅರ್ಥ. ಓಕೆ, ಸೊ ಡೈಯಿಂಗ್ ಮ್ಯಾನ್ ಮೇ ನಾಟ್ ಸ್ಪೀಕ್ ಫಾಲ್ಸ್ ಹುಡ್. ಲ್ಯಾಟಿನ್ ಮ್ಯಾಕ್ಸಿಮ್ ಓದಿದ್ರು ಕೂಡ ಅರ್ಥ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ನೋಡ್ಕೊಳ್ಳಿ. ಆಪ್ಷನ್ಸ್ ಅಲ್ಲಿ ಯಾವ ಆನ್ಸರ್ಸ್ ಕೊಟ್ಟಿರ್ತಾರೋ ಆ ಒಂದು ಆನ್ಸರ್ಗೂ ಮೇಲಿನ ಆನ್ಸರ್ಗೂ ಸ್ವಲ್ಪ ಒಂದು 3-4 ಸಲ ರಿಪೀಟೆಡ್ಲಿ ನೀವು ಓದಿದ್ರೆ ನಿಮ್ಗೆ ಅದ್ರ ಐಡಿಯಾ ಬರುತ್ತೆ ಏನಿರಬಹುದು ಅಂತ ಹೇಳಿ. ಸೊ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಕಂಪ್ಯಾರಿಸನ್ ಅಲ್ಲಿ ಗೊತ್ತಾಗುತ್ತೆ ಏನ್ ಆನ್ಸರ್ ಇರ್ಬೋದು ಅಂತ. ಸೊ ಆ ರೀತಿ ಎಲ್ಲ ನೋಡಿ, ಒಂದು ಲ್ಯಾಟಿನ್ ಮ್ಯಾಕ್ಸಿಮ್ ಎಲ್ಲವನ್ನು ನೆನಪಿಟ್ಕೊಳಕ್ ಸಾಧ್ಯ ಆದ್ರೆ ನೆನಪಿಟ್ಕೊಳ್ಳಿ. ದಟ್ಸ್ ವೆರಿ ಗುಡ್ ಪವರ್ ಆಫ್ ಯುವರ್ಸ್. ಬಟ್ ಆಗಿಲ್ಲ ಅಂದ್ರೆ ಒಂದ್ 3-4 ಸಲ ರಿಪೀಟೆಡ್ ಓದಿದ್ರೆ ಅದ್ರ ಅರ್ಥ ಸ್ವಲ್ಪ ಮ್ಯಾಚ್ ಮಾಡಿ ನೋಡಿದ್ರೆ ಕೊಟ್ಟಿರೋ ಆನ್ಸರ್ಸ್ ಅಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದನ್ನ ನೀವು ಕರೆಕ್ಟ್ ಆನ್ಸರ್ ನ ಬರಿಬಹುದು. ಓಕೆ, ಇಫ್ court lower to the session court tries a murder case, that court is called as a quorum non judice ಅಂತ ಹೇಳಿ ಕರೀತಾರೆ. ಏನಂತಪ್ಪ ಅಂದ್ರೆ ಇಫ್ ಕೋರ್ಟ್ ಲೋವರ್ ಟು ದ ಸೆಷನ್ ಕೋರ್ಟ್ ಟ್ರೈಸ್, ಸೆಷನ್ ಕೋರ್ಟ್ ಗಿಂತ ಏನಪ್ಪಾ ಅಂತಂದ್ರೆ ಲೋವರ್ ಕೋರ್ಟ್ ಆಗಿದ್ದು ಮರ್ಡರ್ ಕೇಸ್ ಅನ್ನ ಟ್ರೈ ಮಾಡಿದ್ರೆ ಅದನ್ನ ಕೋರಮ್ ನಾನ್ ಜುಡೈಸ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೇಳ್ತಾ ಇದಾರೆ. SFIO ಸ್ಟ್ಯಾಂಡ್ಸ್ ಫಾರ್, ಅದಕ್ಕೆ ಇದು ಸ್ಟ್ಯಾಂಡ್ ಮಾಡುತ್ತೆ. SFIO ಅಂತಂದ್ರೆ ಏನು ಅಂದ್ರೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅಂತ ಹೇಳಿ ಕರೀತಾರೆ. ವಿಚ್ ಪ್ರೊವಿಷನ್ ಆಫ್ ದ Companies Act 2013 discuss about the issue of a bonus share out of its free reserves or the securities premium account or the capital redemption reserve account subject to the compliance with certain conditions such as authorization by the articles approval in the general meeting ಅಂತ ಇದ್ರ ಬಗ್ಗೆ ಯಾವ ಒಂದು ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ ಸೆಕ್ಷನ್ 63
ಕಂಪನೀಸ್ ಆಕ್ಟ್ 2013 ಅಲ್ಲಿ ಈ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ಸೆಕ್ಷನ್ 63 ಅಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, the question of whether the fundamental rights can be amended under Article 368 came for consideration first time in Shankari Prasad versus Union of India case ಅಲ್ಲಿ ಇದು ಫಸ್ಟ್ ಟೈಮ್ ಏನಾಯ್ತಪ್ಪ ಅಂತಂದ್ರೆ ಕನ್ಸಿಡರೇಷನ್ ಗೆ ಬಂದಿತ್ತು. ಓಕೆ, so a law which violates fundamental rights is not nullity or void ab initio but becomes only unenforceable. This doctrine is called as doctrine of eclipse ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು equality of opportunity admits discrimination with reasons it was observed by apex court in ಯಾವ ಒಂದು ಕೇಸ್ ಅಲ್ಲಿ ಅಂದ್ರೆ ಸ್ಟೇಟ್ ಆಫ್ ಕೇರಳ ವರ್ಸಸ್ NM ಥಾಮಸ್ ಕೇಸ್ ಅಲ್ಲಿ equality of opportunity admits discrimination with reason. ಡಿಸ್ಕ್ರಿಮಿನೇಷನ್ ಏನ್ ಮಾಡ್ತಾರೆ ಅದನ್ನ ವಿತ್ ರೀಸನ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಅಂತಂದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಯಾವ ಕೇಸಲ್ಲಿ ಸ್ಟೇಟ್ ಆಫ್ ಕೇರಳ ವರ್ಸಸ್ NM ಥಾಮಸ್ ಕೇಸಲ್ಲಿ. ಓಕೆ, ದ ಎಕ್ಸಿಕ್ಯೂಷನ್ ಮ್ಯಾಜಿಸ್ಟ್ರೇಟ್ ಮೇ ರಿಕ್ವೈರ್ security for keeping good behavior from habitual offender for a period not more than 3 years. Okay, so ಏನ್ ಹೇಳ್ತಾರೆ, an executive magistrate may require security for keeping good behavior from habitual offender for a period not more than 3 years ಅಂತ ಹೇಳಿ ಹೇಳ್ತಾರೆ. ಓಕೆ, ಹ್ಯಾಬಿಟಲ್ ಅಫೆಂಡರ್ ಏನಾದ್ರು ಆಗಿದ್ರೆ ಅವರ ಒಂದು ಗುಡ್ ಬಿಹೇವಿಯರ್ ನಾವು ನೋಡ್ಬೇಕಾದ್ರೆ ನಾಟ್ ಮೋರ್ ದೆನ್ 3 years ಅಷ್ಟಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಎತ್ತ ಅಂತ ಹೇಳಿ. ಸೊ ಅದನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಸೆಕ್ಷನ್ 167 ಆಫ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರೊವೈಡ್ಸ್ ದಟ್ ದ ನೇಚರ್ ಆಫ್ ಕಸ್ಟಡಿ ಕ್ಯಾನ್ ಬಿ ಅಲ್ಟರ್ಡ್ ಫ್ರಮ್ ಜುಡಿಷಿಯಲ್ ಕಸ್ಟಡಿ ಟು ಪೊಲೀಸ್ custody and vice versa. This alteration can be done during the period of first 14 days. Section 167 of the criminal procedure code provides ಇದೇನ್ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ನೇಚರ್ ಆಫ್ ಕಸ್ಟಡಿ ಕ್ಯಾನ್ ಬಿ ಅಲ್ಟರ್ಡ್. ಕಸ್ಟಡಿಯ ನೇಚರ್ ಏನಿರುತ್ತೆ ಅದನ್ನ ಅಲ್ಟರ್ ಮಾಡಬಹುದು. ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಗೆ ವೈಸ್ ವರ್ಸ ಮಾಡಬಹುದು. ಜುಡಿಷಿಯಲ್ ಕಸ್ಟಡಿ ಇದ್ರೆ ಪೊಲೀಸ್ ಕಸ್ಟಡಿಗೆ, ಪೊಲೀಸ್ ಕಸ್ಟಡಿ ಇದ್ರೆ ಜುಡಿಷಿಯಲ್ ಕಸ್ಟಡಿಗೆ, ಆ ರೀತಿ ವೈಸ್ ವರ್ಸ ಮಾಡಬಹುದು. ಇದನ್ನ ಯಾವ ಒಂದು ಇದ್ರಲ್ಲಿ ಹೇಳ್ತಾರೆ ಎಷ್ಟು ದಿನಗಳಲ್ಲಿ ಅಂತ ಅಲ್ಟರ್ ಮಾಡಬಹುದು ಅಂದ್ರೆ 14 days ಅಲ್ಲಿ. ಓಕೆ, ಸೊ ಫಸ್ಟ್ 14 days ಅಲ್ಲಿ ಇದನ್ನ ಅಲ್ಟರ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇವಾಗ ಏನಪ್ಪಾ ಅಂದ್ರೆ BNSS ಇಂದ ರಿಪ್ಲೇಸ್ಮೆಂಟ್ ಆಗಿದೆ. ಓಕೆ, ಸೊ ಇವಾಗ ಹೊಸ ಕ್ರೈಮ್ಗಳಾಗೋದೆಲ್ಲ ಏನಾಗುತ್ತಪ್ಪ ಅಂದ್ರೆ BNSS ಗೆ ಅಪ್ಲಿಕೇಬಲ್ ಆಗುತ್ತೆ. Under which provision of the code of a criminal procedure it is mandatory for a police officer to inform the person arrested the grounds of arrest and right of a bail if the offense is not non-bailable. Section 1.5 ಏನ್ ಹೇಳ್ತಾರೆ, ಅಂಡರ್ ವಿಚ್ ಪ್ರೊವಿಷನ್ ಯಾವ ಒಂದು ಪ್ರೊವಿಷನ್ ಅಲ್ಲಿ CRPC ಯಾವ ಒಂದು ಪ್ರೊವಿಷನ್ ಅಲ್ಲಿ ಪೊಲೀಸ್ ಆಫೀಸರ್ ಟು ಇನ್ಫಾರ್ಮ್ ದ ಪರ್ಸನ್ ಅರೆಸ್ಟೆಡ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂಡ್ ರೈಟ್ ಆಫ್ ಬೇಲ್ ಇಫ್ ದ ಅಫೆನ್ಸ್ ಈಸ್ ನಾಟ್ ನಾನ್ ಬೇಲೇಬಲ್. ಓಕೆ, ಸೊ ನಾನ್ ಬೇಲೇಬಲ್ ಕೇಸ್ ಇರ್ಲಿಲ್ಲ ಅಂತಂದ್ರೆ ಯಾವ ಒಂದು ಸೆಕ್ಷನ್ ಅಲ್ಲಿ ಯಾವ ಒಂದು ಪ್ರೊವಿಷನ್ ಅಲ್ಲಿ ಅವರು ಅರೆಸ್ಟ್ ಆಗಿರೋ ಗ್ರೌಂಡ್ ಮತ್ತು ಬೇಲ್ಗಳ ಬಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಪೊಲೀಸ್ ಆಫೀಸರ್ ಅಂದ್ರೆ ಸೆಕ್ಷನ್ 105 ಅಲ್ಲಿ ಅದರ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಯಾವುದು CPC ಅಲ್ಲಿ. ಓಕೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಅಗೇನ್ ಇಟ್ ಈಸ್ ನಾನು ಆಗ್ಲೇ ಹೇಳ್ದಂಗೆ ಇಟ್ ಈಸ್ ರಿಪ್ಲೇಸ್ಡ್ ಬೈ BNSS. ಓಕೆ, ಸೊ section 41B is inserted into the criminal procedure code on the basis of which of the following decision. ಯಾವ ಒಂದು ಕೇಸ್ ನ ಡಿಸಿಷನ್ ಮೇರೆಗೆ ಸೆಕ್ಷನ್ 41B ಅನ್ನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ CRPC ಅಲ್ಲಿ ಸೇರ್ಪಡೆ ಮಾಡಲಾಯಿತು ಅಂದ್ರೆ DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕೋಡ್ ಅನ್ನ ಸೆಕ್ಷನ್ ಅನ್ನ ಸೇರ್ಪಡೆ ಮಾಡಲಾಯಿತು ಅಂತ ಹೇಳಿ ಹೇಳ್ತಾರೆ. ಆಕ್ಚುಲಿ ಇದನ್ನ ಎಲ್ಲರೂ DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ಬಟ್ ಅದು ಕೇಸ್ ಅದು ಹೆಸರು ಪ್ರೊನೌನ್ಸಿಯೇಷನ್ ವೆಸ್ಟ್ ಬೆಂಗಾಲ್ ಸರ್ನೇಮ್ ಏನಂದ್ರೆ ಬಾಸು, DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅದರ ಪ್ರೊನೌನ್ಸಿಯೇಷನ್. ಬಟ್ ಡಸಂಟ್ ಮ್ಯಾಟರ್, ನಾವು ರೈಟಿಂಗ್ ಅಲ್ಲಿ ಮಾತ್ರ ನೋಡೋದು, ಪ್ರೊನೌನ್ಸ್ ಏನ್ ಮಾಡಲ್ಲ. ಓಕೆ, so civil surgeon shall refer unsounded minded person to a clinical psychologist, psychiatrist, however by virtue of section ಯಾವ ಸೆಕ್ಷನ್ ಅಲ್ಲಿ ಇದನ್ನ ಬರುತ್ತೆ ಅಂತಂದ್ರೆ the aggrieved accused may prefer appeal before medical board consisting of a head of a psychiatry and faculty of a medical college.
ಅಂದ್ರೆ ಸೆಕ್ಷನ್ 328 ಕ್ಲಾಸ್ 2. ಓಕೆ, 328 ಕ್ಲಾಸ್ 2 ಅಲ್ಲಿ ಅವರು ಏನ್ ಮಾಡ್ಬೋದಪ್ಪ ಅಂದ್ರೆ ಕೇಳಬಹುದು, ಅದನ್ನ ಕ್ವಶನ್ ಮಾಡಬಹುದು. ಓಕೆ, ವಾಟ್ ಆರ್ ದ ರೆಮಿಡೀಸ್ ಓಪನ್ ಟು ದ ಪಾರ್ಟಿ ಅಗ್ರೀವ್ಡ್ ಇನ್ ಅ ಸೂಟ್ ಆನ್ ಕಾಂಟ್ರಾಕ್ಟ್ಸ್? ಏನು ಮೇಲ್ಗಡೆ ತಿಳಿಸಿದ ಎಲ್ಲಾ ಒಂದು ಏನು ಏನಿದಾವೆ ರೆಮಿಡೀಸ್ ಎಲ್ಲ ಅಪ್ಲಿಕೇಬಲ್ ಇದಾವೆ. ಯಾವ ಅಗ್ರೀವ್ಡ್ ಪಾರ್ಟಿಗೆ ಕಾಂಟ್ರಾಕ್ಟ್ ಕೇಸಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂಡ್ ಇಂಜಂಕ್ಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂಡ್ ಡ್ಯಾಮೇಜಸ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಓನ್ಲಿ. ಯಾವ್ದನ್ನು ಕೇಳಬಹುದು, ಪರ್ಫಾರ್ಮೆನ್ಸ್ ಕೇಳಬಹುದು, ಡ್ಯಾಮೇಜಸ್ ಕೇಳಬಹುದು, ಪರ್ಫಾರ್ಮೆನ್ಸ್ ಜೊತೆಗೆ ಇಂಜಂಕ್ಷನ್ ಕೇಳಬಹುದು, ಅಥವಾ ಓನ್ಲಿ ಪರ್ಫಾರ್ಮೆನ್ಸ್ ಕೂಡ ಕೇಳಬಹುದು, ಯಾವ್ದನ್ನಾದ್ರೂ ಕೇಳಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. A resides at Delhi and B at Agra. B borrowed 20,000 from A at Banaras and passes a promissory note to A payable at Banaras. B fails to repay the loan. A may sue B at ಎಲ್ಲಿ ಅಂತಂದ್ರೆ ಬನಾರಸ್ ಆರ್ ಆಗ್ರಾ. ಯಾಕೆ ಅಂತಂದ್ರೆ ಬಿ ಇರೋದು ಆಗ್ರಾದಲ್ಲಿ, ಪ್ರಾಮಿಸರಿ ನೋಟ್ ಆಗಿರೋದು ಎಲ್ಲಿ ಬನಾರಸ್ ಅಲ್ಲಿ. ಬನಾರಸ್ ಅಲ್ಲಿ ಪ್ರಾಮಿಸರಿ ನೋಟ್ ಆಗಿದೆ, ದುಡ್ಡು ಕೊಟ್ಟಾಗಿದೆ, ಮತ್ತೆ ಬಿ ಇರೋದು ಆಗ್ರಾದಲ್ಲಿ. ಎ ಇದ್ದಲ್ಲಿ ಕೇಸ್ ಮಾಡಿದ್ರೆ ಬಿ ಅಲ್ಲಿಗೆ ಬರಲ್ಲ, ಸೊ ಬಿ ಇದ್ದಲ್ಲಿ ಹೋಗಿ ಕೇಸ್ ಮಾಡ್ಬೇಕು. ಒಂದು ಎಲ್ಲಿ ಅಕ್ಯೂಸ್ಡ್ ಇರ್ತಾನೆ ಅಲ್ಲಿ ಹೋಗಿ ಕೇಸ್ ಮಾಡ್ಬೇಕು, ಇಲ್ಲಾಂದ್ರೆ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಹೋಗಿ ಕೇಸ್ ಮಾಡ್ಬೇಕಾಗುತ್ತೆ. ಓಕೆ, ಬನಾರಸ್ ಆರ್ ಆಗ್ರಾ. The general principle of a waiver that provides that failure to raise objection in the court of the first instance and at the earliest opportunity shall prevent the defendant from raising such objection at a subsequent stage, and the judgment would not be vacated on the ground of absence of territorial or pecuniary jurisdiction is reflected in which provision of civil procedure code. ಯಾವ ಒಂದು ಸೆಕ್ಷನ್ ಅಲ್ಲಿ ಹೇಳ್ತಾರೆ ಅಂದ್ರೆ ಸೆಕ್ಷನ್ 21 ಅಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಡಿಫೆಂಡೆಂಟ್ ನ ಏನು ಒಂದು ಅಬ್ಜೆಕ್ಷನ್ ರೇಸ್ ಮಾಡೋದಿರ್ತದೆ, ಅದ್ರಲ್ಲಿ ಫೇಲ್ಯೂರ್ ಆದ್ರೆ ಅದರ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ಸ್ ಲೇಟರ್ ಸ್ಟೇಜಸ್ ಅಲ್ಲಿ ಬರುವಂತ ಒಂದು ಇದ್ರ ಮೇಲೆ ಯಾವ ಒಂದು ಸೆಕ್ಷನ್ ಅಲ್ಲಿ ಹೇಳ್ತಾರೆ ಅಂದ್ರೆ ಸೆಕ್ಷನ್ 21 ಅಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಓಕೆ, act of court can do no wrong to any person which concept relates to this ideology. Act of court can do no wrong to any person ಅಂತ ಹೇಳಿ ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ರಿಲೀಸ್ ಇದೆ, ಯಾವ ಒಂದು ಐಡಿಯಾಲಜಿ ಅಂತಂದ್ರೆ ರೆಸ್ಟಿಟ್ಯೂಷನ್ ಅಂತ ಹೇಳಿ ಹೇಳ್ತಾರೆ. ಯಾವುದು ರೆಸ್ಟಿಟ್ಯೂಷನ್ ಐಡಿಯಾಲಜಿ ಅಂತ ಹೇಳಿ ನಾವು ಹೇಳ್ತೀವಿ. Rabindra Kumar Pal alias Dara Singh versus the Republic of India, a famous case coming under section 30 of Evidence Act, is also well known as. ಏನಂತ ಮತ್ತೆ ಕೇಸ್ ಇದು ಫೇಮಸ್ ಆಗಿದೆ ಅಂತ ಅಂದ್ರೆ ಯಾವುದು? ರವೀಂದ್ರ ಕುಮಾರ್ ಪಾಲ್ ಅಲಿಯಾಸ್ ದಾರಾ ಸಿಂಗ್ ವರ್ಸಸ್ ರಿಪಬ್ಲಿಕ್ ಆಫ್ ಇಂಡಿಯಾ. ಈ ಕೇಸು ಇನ್ನೊಂದು ಹೆಸರಲ್ಲಿ ಫೇಮಸ್ ಆಗಿದೆ. ಏನ್ ಹೆಸರಲ್ಲಿ ಅಂತಂದ್ರೆ ಗ್ರಹಾಂ ಸ್ಟೈನ್ಸ್ ಮರ್ಡರ್ ಕೇಸ್. ಗ್ರಹಾಂ ಸ್ಟೈನ್ಸ್ ಮರ್ಡರ್ ಕೇಸ್ ಅಂತ ಹೇಳಿ ಇದು ಫೇಮಸ್ ಆಗಿದೆ. ಓಕೆ, ಸ್ಟೇಟ್ಮೆಂಟ್ ಬೈ ಪರ್ಸನ್ ಹೂ ಈಸ್ ಡೆಡ್ ಈಸ್ ಅ ರಿಲೆವೆಂಟ್ ಫ್ಯಾಕ್ಟ್ ಅಂಡರ್ ಯಾವ ಒಂದು ಸೆಕ್ಷನ್ ಅಲ್ಲಿ? ಸೆಕ್ಷನ್ 32 ಕ್ಲಾಸ್ 5 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಹೇಳಿ ನಾವು ಹೇಳ್ತೀವಿ. ಚಾರ್ಜ್ ಶೀಟ್ ಫೈಲ್ಡ್ ಅಂಡರ್ ಸೆಕ್ಷನ್ 173 ಆಫ್ CRPC is an example of public document. ಓಕೆ, ಚಾರ್ಜ್ ಶೀಟ್ ಏನು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. procedure of investigation of a criminal case under the criminal procedure code is contained in chapter 12 ಅಂತ ಹೇಳಿ ನಾವು ನೋಡಬಹುದು. Frost versus Knight is a leading case on section 34 ಮೇಲೆ ಇದು leading case ಆಗಿತ್ತು. Okay, which among the following is a law based on equity ಅಂತ ಹೇಳಿ ಹೇಳಿದಾಗ Specific Relief Act 1963. Okay, this section of the Specific Relief Act described temporary injunction ಅಂದ್ರೆ section 37. The maintenance amount which can be transferred is arrears of maintenance up to a certain date. Okay, so the maximum period during which property can be tied up is ಎಷ್ಟಪ್ಪ ಡ್ಯೂರಿಂಗ್ ಅಂದ್ರೆ 1 or more life or lives in being at the date of transfer and the minority of the unborn person ಅಂತ ಹೇಳಿ ಹೇಳ್ತಾರೆ. ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಡ್ಯೂರಿಂಗ್ ವಿಚ್ ಪ್ರಾಪರ್ಟಿ ಕ್ಯಾನ್ ಬಿ ಟೈಡ್ ಅಪ್ ಈಸ್ ಅಂತ ಕೇಳಿದಾಗ ಮ್ಯಾಕ್ಸಿಮಮ್ ಟೈಮ್ ಪೀರಿಯಡ್ ಕೇಳ್ತಾರೆ. ಅದೇನಂದ್ರೆ 1 or more life or lives in being
at the date of transfer. ಅಲ್ಲಿಂದ ಏನಪ್ಪಾ ಅಂದ್ರೆ and the minority of unborn person ಅಂತ ಹೇಳಿ ಹೇಳ್ತಾರೆ. Whoever causes bodily pain, disease or infirmity to any person is said to have inflicted hurt on the victim. ಅದನ್ನ ಏನಂತ ಹೇಳ್ತಾರೆ, hurt on the victim ಅಂತ ಹೇಳಿ ಹೇಳ್ತೇವೆ. ಓಕೆ, personation of election is an offense under section 171D of the Indian Penal Code. IPC ಅಲ್ಲಿ ಇದನ್ನ ಏನಪ್ಪಾ ಅಫೆನ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ Raman having found a key of Raju's house which Raju had lost commits house trespass by entering Raju's house after opening the door with that key. Raman has committed the offense of house breaking. ಸೊ ಏನ್ ಮಾಡ್ತಾ ಇದ್ದಾನೆ, ರಮನ್ಗೆ ಕೀ ಸಿಕ್ತು ರಾಜುನ್ ಮನೆದು, ಅವ್ನು ಕಳ್ಕೊಂಡಿರ್ತಾನೆ ರಾಜು. ಆ ಒಂದು ಕೀನ ತಗೊಂಡು ಇವನು ಹೌಸ್ ಟ್ರೆಸ್ ಪಾಸ್ ಮಾಡಿ ಡೋರ್ ಓಪನ್ ಮಾಡ್ತಾನೆ, ರಾಜುನ್ ಮನೆ ಡೋರ್ ಓಪನ್ ಮಾಡ್ತಾನೆ. ಸೊ ಇವ್ನು ಏನ್ ಕಮಿಟ್ ಮಾಡ್ದಪ್ಪ ಅಂತಂದ್ರೆ ಹೌಸ್ ಬ್ರೇಕಿಂಗ್, ಮನೆ ಒಡೆಯೋದು ಅಂತ ಹೇಳಿ ಹೇಳ್ತೇವೆ. ಸೊ ಹೌಸ್ ಬ್ರೇಕಿಂಗ್ ಕೆಲಸವನ್ನ ಇವನು ಮಾಡಿದಾನೆ. ಓಕೆ, ಸೊ ಟ್ರೆಸ್ ಪಾಸ್ ಬರಲ್ಲ ಇಲ್ಲಿ, ಯಾಕಂತಂದ್ರೆ ಆಲ್ರೆಡಿ ಅವ್ನ ಅಲ್ಲಿ ಅವ್ನ ಕಂಪೌಂಡ್ ಹತ್ರ ಮನೆ ಹತ್ರ ಹೋದಾಗ್ಲೇ ಅದು ಟ್ರೆಸ್ ಪಾಸ್ ಆಯ್ತು. ಸೊ ಡೋರ್ ಓಪನ್ ಮಾಡೋದೇನಾಗತ್ತಪ್ಪ ಅಂದ್ರೆ ಹೌಸ್ ಬ್ರೇಕಿಂಗ್ ಆಗುತ್ತೆ. ಬ್ಲಾಕ್ ಸ್ಟೋನ್ ಅಂತ ಹೇಳ್ತೇವೆ. ಬ್ಲಾಕ್ ಸ್ಟೋನ್ ಡಿಫೈನ್ಡ್ ಕ್ರೈಮ್ ಆಸ್ ಏನಂತ, ಬ್ಲಾಕ್ ಸ್ಟೋನ್ ಅವರು ಏನ್ ಡಿಫೈನ್ ಮಾಡ್ತಾರೆ ಕ್ರೈಮ್ ಅನ್ನ, ವೈಲೇಷನ್ ಆಫ್ ಅ ಪಬ್ಲಿಕ್ ರೈಟ್ಸ್ ಅಂಡ್ ಡ್ಯೂಟೀಸ್ ಡ್ಯೂ ಟು ದ ಹೋಲ್ ಕಮ್ಯುನಿಟಿ ಕನ್ಸಿಡರ್ಡ್ ಆಸ್ ಕಮ್ಯುನಿಟಿ. ಓಕೆ, ಸೊ ಇವರು ಡಿಫಿನೇಷನ್ ಇದು ಯಾರ್ದು, ಬ್ಲಾಕ್ ಸ್ಟೋನ್ ಅವ್ರದ್ದು. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪಬ್ಲಿಕ್ ಸರ್ವೆಂಟ್, ಯಾರ್ ಪಬ್ಲಿಕ್ ಸರ್ವೆಂಟ್ ಅಲ್ಲ ಅಂದ್ರೆ ಸೆಕ್ರೆಟರಿ ಆಫ್ ಅ ಕೋಆಪರೇಟಿವ್ ಸೊಸೈಟಿ, ಲಿಕ್ವಿಡೇಟರ್ ಏನಪ್ಪಾ ಅಂದ್ರೆ ಪಬ್ಲಿಕ್ ಸರ್ವೆಂಟು, ಸಿವಿಲ್ ಜಡ್ಜ್ ಪಬ್ಲಿಕ್ ಸರ್ವೆಂಟು. ಓಕೆ, ಸೊ ಸೆಕ್ರೆಟರಿ ಆಫ್ ಅ ಕೋಆಪರೇಟಿವ್ ಸೊಸೈಟಿ ಇವರು ಪಬ್ಲಿಕ್ ಸರ್ವೆಂಟ್ ಅಲ್ಲ. ಓಕೆ, ಸೊ ದ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಯೂನಿವರ್ಸಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ 2001 and was implemented through ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್. ಯಾವ ಕಡೆಯಿಂದ ಆಗುತ್ತೆ ಇದು, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್, ಗ್ರಾಮ ಪಂಚಾಯತ್ ಕಡೆಯಿಂದ ಆಗುತ್ತೆ, ಪಂಚಾಯತ್ ರಾಜ್ ಕಡೆಯಿಂದ ಆಗುತ್ತೆ. ಓಕೆ, ಸೊ ಇಷ್ಟು ನಾವು ನೋಡ್ತಾ ಇದ್ದೀವಿ. 100 ಕ್ವಶನ್ಸ್ ಅನ್ನ ನೋಡಿದ್ದೀವಿ. ಎಲ್ಲ ಕ್ವಶನ್ಸ್ ಅನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಸುತ್ತೆ, ಆನ್ಸರ್ ಗಳನ್ನ ಹೇಳಿದ್ದೀನಿ, ಓದಿ ಆನ್ಸರ್ ಗಳನ್ನ ಹೇಳಿದ್ದೀನಿ ಅಷ್ಟೇ. ಓಕೆ, ಸೊ ಯಾರಿಗಾದ್ರೂ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಬಹುದು, ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಅದನ್ನ ಕ್ಲಾರಿಫೈ ಮಾಡ್ಕೊಡ್ತೀನಿ. ಮತ್ತೆ ಯಾವ್ದಾದ್ರು ಕ್ವಶನ್ ಆನ್ಸರ್ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನೆಕ್ಸ್ಟ್ ಸಪರೇಟ್ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಮತ್ತೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕ್ವಶನ್ ಕೇಳಬಹುದು ಕಮೆಂಟ್ ಮೂಲಕ, ನಾನು ಅದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.